ಚೌಡಯ್ಯ ಮತ್ತೆ KM ಬಸವರಾಜ್ ಆಮೇಲೆ ಸುರೇಶ್ ಅಂತ ಬಂದಿರಲ್ಲ. ನಾನು ನಿಮ್ಗೆ ಕರೆಕ್ಟ್ ಆಗಿ ಇದ್ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ಕೋತೀನಿ. ಇವತ್ತು ಒಂದು ದಿನ ಈಗ 7 ಗಂಟೆ 15 ನಿಮಿಷ ಆಗೈತಿ, 45 ನಿಮಿಷ ಕರೆಕ್ಟ್ ಕುಂತು ಅದನ್ನ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ರಿ. ಮತ್ ಎರಡನೇದು ಪೇಪರ್ ಪೆನ್ ಇತ್ತಂದ್ರೆ ನೀವು ಇಟ್ಕೊಂಡು ಕುಂದ್ರಲಿಕ್ಕೆ ಬಹಳ ಚಲೋ. ನೀವು ಅದನ್ನ ಕರೆಕ್ಟ್ ಆಗಿ ಕೇಳಿದ್ದ ನಿಜ ಅಂತಂದ್ರೆ ಬಹಳ ಒಂದು ಜಬರ್ದಸ್ತ್ ಒಂದು ಅನುಕೂಲ ಆಗ್ತೈತಿ. ಓಕೆ, ಸ್ಟಾರ್ಟ್ ಮಾಡೋಣ್ರಿ ಚಂದ್ರಶೇಖರ್ ಅವ್ರೆ. ಓಕೆ ಸರ್. ಓಕೆ, ಇವತ್ತು ರೀಸೆಂಟ್ ಆಗಿ ಅಂದ್ರೆ 24ನೇ ತಾರೀಕಿಂದ ನಾವು ಒಂದು ಪ್ರಾಜೆಕ್ಟ್ ಗೆ ನಾವು ಕೈ ಹಾಕಿವಿ. ಇದು ಬಹಳ ಒಂದು ಬ್ಯೂಟಿಫುಲ್ ಪವರ್ಫುಲ್ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಇವತ್ತೆ ಪ್ರತಿಯೊಂದು ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ನನ್ನ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತೀನಿ. ಈಗ ರೀಸೆಂಟ್ ಆಗಿ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಚಂದ್ರಶೇಖರ್ ಅವರೇ ಸ್ಕ್ರೀನ್ ಕಾಣಾಕ್ತಿತ್ತಲ್ಲ? ಹಾ ಸರ್, ಕಾಣ್ತಾ ಇದೆ. ಓಕೆ, ಸ್ಕ್ರೀನ್ ಕಾಣಾಕ್ತೈತಿ. ಈಗ ನಾವು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಮಾತಾಡ್ತೀವಿ. ನಾವು ಈ ಹೊಸ ಪ್ರಾಜೆಕ್ಟ್ ಅನ್ನ ಮೊನ್ನೆ ರೀಸೆಂಟ್ ಆಗಿ ಅಂದ್ರೆ ಇಲ್ಲಿ ಡೇಟ್ ಕೊಡ್ತೀನಿ. ನಾವು ಸ್ಟಾರ್ಟ್ ಮಾಡಿದ್ದು 24ನೇ ತಾರೀಕು 8ನೇ ತಿಂಗಳ 2025ನೇ ಇಸ್ವಿಗೆ. ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು? 24ನೇ ತಾರೀಕು 8ನೇ ತಿಂಗಳ 2025ನೇ ಇಸ್ವಿಯೊಳಗೆ. ಓಕೆ, ಎಸ್ ಅಂತೀರಿ ಸರ್? ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಈ 24ನೇ ತಾರೀಕಿಗೆ ನಾವು ಹೊಸ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಲ್ಲ, ಅಂದ್ರೆ ಒಂದು ಕಂಪನಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಈಗ ಕಂಪನಿ ಅಂದ್ಮೇಲೆ ಅದಕ್ಕೊಂದು ಹೆಸರು ಅಂತ ಇರ್ಲೇಬೇಕಲ್ಲ. ಈಗ ನಾವು ಕೆಲಸ ಮಾಡತಕ್ಕಂತ ಒಂದು ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ಏನ್ ಸರ್? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ಓಕೆ, ಈಗ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಮೊದಲೇ ಇದ್ರ ಹೆಸರು ಕೇವಲ ವೆಲ್ತ್ ಕ್ರಿಯೇಟರ್ಸ್ ಅಂತ ಇಟ್ಟಿದ್ವಿ, ಹೌದಾ? ಈಗ ಅದಕ್ಕೆ ಗ್ಲೋಬಲ್ 1-2 ದಿನ ಆದ್ಮೇಲೆ ಇದಕ್ಕೆ ಹೆಸರನ್ನ ಗ್ಲೋಬಲ್ ಅಂತ ನಾವು ಸೇರಿಸಿದ್ವಿ. ಈಗ ನೋಡ್ರಿ, ನೀವು ಚಂದ್ರಶೇಖರ್ ನೀವ್ ಹೇಳ್ರಿ, ಈಗ ಕೇವಲ ವೆಲ್ತ್ ಕ್ರಿಯೇಟರ್ಸ್ ಅನ್ನೋಕ್ಕಿಂತ ಒಂದು ಗ್ಲೋಬಲ್ ಅಂತ ಆಡ್ ಮಾಡಿದ್ವಲ್ಲ, ಇದರಿಂದ ಈ ಟೋಟಲಿ ವರ್ಡ್ಗೆ ಒಂದು ವೇಟ್ ಸಿಕ್ಕತಿಲ್ರಿ. ಈಗ ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ ನೋಡ್ರಿ, ಇದು ಪ್ಯೂರ್ಲಿ ಇಂಡಿಯಾದ ಕಂಪನಿ ಆಗಿ ನಾವು ಗ್ಲೋಬಲ್ದೊಳಗೆ ಇಡೀ ವಿಶ್ವದೊಳಗೆ 190 ದೇಶದವು ನಮ್ಮ ಇಂಡಿಯಾದ ಕಂಪನಿ ಗ್ಲೋಬಲ್ದೊಳಗೆ ನಾವು ಯಾಕೆ ಜೆಂಡಾ ಹಾರಿಸಬಾರ್ದು? ಏನು ಸರ್ ತಪ್ಪೇನ್ರಿ? ನಾವು ಡ್ರೀಮ್ ಅನ್ನು ಕಾಣೋದ್ರ ತಪ್ಪೇನೆ ಸರ್? ಇಲ್ಲ. ಓಕೆ, ನೋ ಪ್ರಾಬ್ಲಮ್. ಈಗ ಆ ಪ್ರಕಾರ ನಾವು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಈ ಕಂಪನಿ ಎಲ್ಲಿದೆ ಸರ್? ಇದು ಪ್ಯೂರ್ಲಿ ಇಂಡಿಯನ್ ಕಂಪನಿ, ಕರ್ನಾಟಕದ ಕಂಪನಿ. ಅದು ನಾವು ಈ ಒಂದು ಬಿಸ್ನೆಸ್ ಅನ್ನ ಬ್ಯಾಡ್ಗಿಯಿಂದ ಸ್ಟಾರ್ಟ್ ಮಾಡಿ, ಬ್ಯಾಡ್ಗಿ ಇದ್ರ ಜೊತೆಗೆ ನಾವೇನ್ ಸರ್ ಕರ್ನಾಟಕ ಅಂತ ನಾವು ಯೂಸ್ ಮಾಡಕ್ಕೆ, ಹೌದಲ್ಲ ಸರ್? ಹೌದು. ಚಲೋ, ಈಗ ಬ್ಯಾಡ್ಗಿಂದ ಕರ್ನಾಟಕದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕಂಪನಿ ಅಂತ ನಮ್ಗೆ ಕ್ಲಿಯರ್ ಆಯ್ತು. ಈಗ ಕಂಪನಿ ಅಂದ್ಮೇಲೆ ಇದನ್ನ ಆಪರೇಟ್ ಮಾಡ್ಲಿಕ್ಕೆ ಒಂದು ವ್ಯಕ್ತಿ ಬೇಕಲ್ಲ. ಆ ವ್ಯಕ್ತಿಗೆ ಯಾರು MD ಅಂತಾರ, ಯಾರು ಓನರ್ ಅಂತಾರ, ಯಾರು CEO ಅಂತಾರ. ಏನಂತೀರಿ? ಎಸ್ ಅಂತೀರು, ನೋ ಅಂತೀರು? ಈ ಕಂಪನಿ ನಡೆಸ್ತಕ್ಕಂಥ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ವ್ಯಕ್ತಿ ಇವ್ರ ಹೆಸರು TR ಅಚ್ಚಲ್ಕರ್ ಅಂತ. ಏನ್ ಸರ್? ಈ ಕಂಪನಿ ಓನರ್ ಹೆಸರು TR ಅಚ್ಚಲ್ಕರ್. TR ಅಚ್ಚಲ್ಕರ್ ಯಾರಂತ ನಿಮ್ಗೆಲ್ಲ ಪರಿಚಯ ಐತಿ. ಏನಂತೀರಿ? ಎಸ್ ಅಂತೀರು, ಅಂತೀರು? ಇಲ್ಲ, ನೀವು ತಪ್ಪಿಕೊಂಡ್ರಿ. ಈ TR ಅಚ್ಚಲ್ಕರ್ ವ್ಯಕ್ತಿ ಯಾರಂತ ಗೊತ್ತಿಲ್ಲ. ಈಗ ನಾವ್ ಯಾಕೆ ಈಗ ಮೊದಲೇ ಒಂದು ಲೀಡರ್ ಆಗಿದ್ದ, ಈಗ ಒಂದು ಕಂಪನಿ ಓನರ್ ಅಂದ್ಮೇಲೆ ಈಗ ಮತ್ತೊಂದ್ಸರಿ ಈ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಳಲೇಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾ 3 ಪಾಯಿಂಟ್. ಮೊದಲನೇ ಪಾಯಿಂಟ್, ಈಗ ನಾನು ಈ TR ಅಚ್ಚಲ್ಕರ್ ಅಂತ ಅದನ್ನಲ್ಲ, ಅಚ್ಚಲ್ಕರ್ ಅಂತ ತಿಳ್ಕೊಂಡ್ಬಿಡ್ರಿ. ಅಚ್ಚಲ್ಕರ್ ಯಾರು? ಏನ್ ಸರ್? ನನ್ನ ಮೊದಲನೇ ಪ್ರಶ್ನೆ, ಅಚ್ಚಲ್ಕರ್ ಯಾರು? ಪಾಯಿಂಟ್ ಕ್ಲಿಯರ್ ಆತ್ರಿ? ನನ್ನ ಎರಡನೇ ಪ್ರಶ್ನೆ, ಈ ಅಚ್ಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತೇನು? ಯಾಕಂದ್ರೆ ಇತ್ತಿತ್ಲಾಗ ಈ ಒಂದು ಹೆಸರು ಯಾವ ದಿನಕ್ಕೆ ಒಂದಲ್ಲ 10 ಕಂಪನಿಗಳು, ಪ್ರತಿದಿನ ಪರ್ ಡೇ 10 ಕಂಪನಿಗಳು ಹೊಸ ಕಂಪನಿ ಬಂದಿದ್ದ ನಾವು ನೋಡಿವಿ. ಈ ಪ್ರಕಾರ ಒಂದಲ್ಲ 10 ಅಲ್ಲ 100 ಅಲ್ಲ ಸಾವಿರಾರು ಕಂಪನಿಗಳು ಪ್ರತಿದಿನ ಹೆಂಗಾಗಿದೆ ಅಂದ್ರೆ ಈ ಮಶ್ರೂಮ್ ಅರ್ಧವಲ್ಲ ನಾಯಿ ಕೊಡಿ ಅಂತಾರಲ್ಲ, ಆ ಪ್ರಕಾರ ಬಂದ್ ಒಂದು 6 ತಿಂಗಳ 1 ವರ್ಷ ನಡೆಯಂಗಿಲ್ಲ ಅಷ್ಟೊಳಗೆ ಕ್ಲೋಸ್ ಮಾಡಿ, ಏನಾದ್ರು ಚೇಂಜಸ್ ಮಾಡಿ ಕಂಪನಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಇದ್ರೊಳಗೆ ಕಾಲದೊಳಗೆ ಮತ್ತೊಂದು ಹೊಸ ವ್ಯಕ್ತಿ ಬಂದನ. ಏನಂತ? ಅಚ್ಚಲ್ಕರ್ ಅನ್ನೋ ವ್ಯಕ್ತಿ ಬಂದನ. ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಒಂದು ಕಂಪನಿ ಮಾಡ್ಯಾನಲ್ಲ ಸರ್. ಕಂಪನಿ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಈ ವ್ಯಕ್ತಿಗೆ ಸಾಮರ್ಥ್ಯ ಐತಿ, ಅದನ್ನು ಚೆಕ್ ಮಾಡ್ಬೇಕು. ಏನೈತ್ರಿ? ಇದು ನನ್ನ ಎರಡನೇ ಪ್ರಶ್ನೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಮೂರನೇ ಪ್ರಶ್ನೆ,
ಈ ಅಚಲ್ಕರ ವ್ಯಕ್ತಿಗೆ ನಾವು ನಂಬೋದ? ಯಾರಿಗೆ ನಂಬಿಕೆಗೆ ಅರ್ಹ ಅದಾನೋ ಇಲ್ಲೋ? ಇದು 3 ಪ್ರಶ್ನೆಗೆ ಉತ್ತರ ನೋಡ್ಕೋಬೇಕು. ಹೌದಲ್ಲ ಸರ್? ಚಲೋ, ಈಗ ಮೊದಲೇ ಪ್ರಶ್ನೆ, ಅಚಲ್ಕರ್ ಯಾರು ಸರ್? ನೆಟ್ವರ್ಕ್ ಗೆ ಚಂದ್ರಶೇಖರ್ ಅವರೇ, ಈಗ ನೀವು ನೆಟ್ವರ್ಕ್ ಮಾರ್ಕೆಟ್ಗೆ ಯಾವ ದಿನ ಕಾಲಿಟ್ರು ಗೊತ್ತಿಲ್ಲ, ಆದ್ರೆ ಈ ಅಚಲ್ಕರ್ ಅನ್ನತಕ್ಕಂತ ಒಂದು ವ್ಯಕ್ತಿ ನೆಟ್ವರ್ಕ್ ಮಾರ್ಕೆಟ್ಗೆ ಕಾಲಿಟ್ಟಿದ್ದ ದಿನ ಫೆಬ್ರವರಿ 6ನೇ ತಾರೀಕು 1995ನೇ ಇಸ್ವಿ. ಯಾವಾಗ ಸರ್? ಫೆಬ್ರವರಿ 6ನೇ ತಾರೀಕು 1995ನೇ ಇಸ್ವಿ. ಈ ಫೆಬ್ರವರಿ 6ನೇ ತಾರೀಕು 1995ನೇ ಇಸ್ವಿ ಐತಲ್ರಿ, ಅವತ್ತ ಯಾವ ದಿನ ಇತ್ತು ಸರ್? ಅವತ್ತ ಮಂಡೇ ಇತ್ತು. ಯಾವ ದಿನ ಇತ್ತು ಸರ್? ಮಂಡೇ. ಆಮೇಲೆ ಈಗ ಯಾವ ಟೈಮಿಗೆ ಸ್ಟಾರ್ಟ್ ಮಾಡಿದ ಅಚಲ್ಕರ್ ತನ್ನ ಬಿಸ್ನೆಸ್ ಅನ್ನ, ತನ್ನ ಕ್ಯಾರಿಯರ್ ನ ಸ್ಟಾರ್ಟ್ ಮಾಡಿದ್ದು ಟೈಮಿಂಗ್ ಎಷ್ಟು ಸರ್? 10 ಗಂಟೆ 30 ನಿಮಿಷಕ್ಕೆ ಸ್ಟಾರ್ಟ್ ಮಾಡ್ಯಾನ. ಎಷ್ಟು ಗಂಟೆ ಸರ್? 10 ಗಂಟೆ 30 ನಿಮಿಷ ಸ್ಟಾರ್ಟ್ ಮಾಡಿರ್ತಕ್ಕಂಥ ಇದು. ಕಾಲ್ ಬಂತು. ಧ್ವನಿ ಕೇಳಾಗ್ತೈತಿ ಚಂದ್ರಶೇಖರ್ ಅವರೇ? ಹಾ, ಕೇಳಿಸ್ತಾ ಇದೆ ಸರ್. ಚಂದ್ರಶೇಖರ್ ಅವರೇ, ನನ್ನ ಧ್ವನಿ ಕೇಳಾಗ್ತೈತಿ? ಹಾ, ಕೇಳಿಸ್ತಾ ಇದೆ ಸರ್. ಹಾ, ಮಧ್ಯದೊಳಗೆ ಒಂದು ಫೋನ್ ಬಂದಿತ್ತು, ಸಾರಿ. ಓಕೆ, ಈಗ ನೋಡಿ ಸರ್, ಎಷ್ಟೋ ಜನರಿಗೆ 99% ಜನರಿಗೆ ಯಾವ ದಿನ ನೆಟ್ವರ್ಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿರಂಗಿಲ್ಲ. ಆದ್ರೆ ಅಚಲ್ಕರ್ ಫೆಬ್ರವರಿ 6ನೇ ತಾರೀಕು 1995ನೇ ಇಸ್ವಿ ಮಂಡೇ ಬೆಳಿಗ್ಗೆ 10:30 ಅಂತ ತಿಳ್ಕೊಂಡು ಇಷ್ಟೊಂದು ನಿಖರವಾಗಿ ಹೇಳ್ತಾನಲ್ಲ, ಏನ್ ಕಾರಣ? ಏನ್ ಕಾರಣ ಅಂದ್ರೆ ಈ ಡೇಟ್ಗೆ, ಯಾವಾಗ ಫೆಬ್ರವರಿ 6ನೇ ತಾರೀಕು ಮಂಡೇ ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ಈ 1995 ಸ್ಟಾರ್ಟ್ ಮಾಡಿರ್ತಕ್ಕಂಥ, ಅವಾಗೂನು ಆ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ದು ಯಾರು? ಈ ವ್ಯಕ್ತಿ ಸ್ಟಾರ್ಟ್ ಮಾಡಿದ ತನ್ನ ಸ್ವಂತ ಕಂಪನಿ ಸ್ಟಾರ್ಟ್ ಮಾಡಿದ. ಆ ಕಂಪನಿ ಹೆಸರು ಆಟೋ ವೀಲ್ಸ್ ಅಂತ. ಇದು ಒಂದು 2 ವೀಲರ್ಗೆ ಸಂಬಂಧಪಟ್ಟಿರ್ತಕ್ಕ ಒಂದು ಸ್ಕೀಮ್ ಇತ್ತು. ಅದಕ್ಕೆ ನಾನು ಹೆಸರನ್ನ ಆಟೋ ವೀಲ್ಸ್ ಅಂತ ಕೊಟ್ಟಿದ್ದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಆಟೋ ವೀಲ್ಸ್ ಅಂತಕ್ಕಂಥ ಕಂಪನಿ ಅದ ಕೇವಲ ಒಂದು 18 ತಿಂಗಳ ಮಾತ್ರ ನಡೀತು. ಯಾಕಂದ್ರೆ ಅದು ಒಂದು ಪ್ರಮೋಷನಲ್ ಸ್ಕೀಮ್ ಆಗಿದ್ದಕ್ಕೆ ಅದಕ್ಕೆ ಟೈಮ್ ಅದು ಒಂದು ಲಿಮಿಟ್ ಇರ್ತದೆ. ಅದಕ್ಕೆ 18 ತಿಂಗಳ ನಡೀತು. 18 ತಿಂಗಳದೊಳಗೆ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಕೇವಲ 18 ತಿಂಗಳದೊಳಗೆ 1.5 ಕೋಟಿ ರೂಪಾಯಿ ವಿತ್ ಜೀರೋ ಇನ್ವೆಸ್ಟ್ಮೆಂಟ್ 1.5 ಕೋಟಿ ರೂಪಾಯಿ ಗಳಿಸಿದ. ಏನ್ ಗಳಿಸಿದ ಸರ್? 1.5 ಕೋಟಿ. ಈಗ ಹೇಳ್ರಿ, ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ಈಗ 55 ವರ್ಷ. ಆದ್ರೆ 30 ವರ್ಷ, ಈಗ ನಾವು ಸ್ಟಾರ್ಟ್ ಮಾಡಿದ್ವಿ ಯಾವಾಗ ನಾವು 1995 ಬಗ್ಗೆ ಮಾತಾಡ್ತೀವಿ, ಅವಾಗ ಕೇವಲ ಈ ಅಚಲ್ಕರ್ಗೆ 25 ವರ್ಷ. 25 ವರ್ಷದ ಹುಡುಗ 30 ವರ್ಷದಿಂದ ಆಟೋ ವೀಲ್ಸ್ ಅಂತಕ್ಕಂಥ ಒಂದು ಕಂಪನಿ ನಡೆಸಿ ಸಕ್ಸಸ್ಫುಲ್ ಆಗಿ ನಡೆಸಿರ್ತಕ್ಕಂಥ ವ್ಯಕ್ತಿಗೆ ಈಗ 30 ವರ್ಷ ಆದ್ಮೇಲೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಇರ್ಬೋದಲ್ಲ? ಇದು ಮೊದಲನೇ ಒಂದು ಅರ್ಹತೆ. ಇನ್ನು ಎರಡನೇ ಅರ್ಹತೆ ಅಂತಂದ್ರೆ, ಈ ಕಂಪನಿ ಮುಗಿದ ಮೇಲೆ ಮತ್ತೆ ನಾನು ಕಳೆದ 1 ಅಲ್ಲ 2 ಅಲ್ಲ 30 ವರ್ಷದಿಂದ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಮೊದಲನೇದು ಜಪಾನ್ ಲೈಫ್, ಎರಡನೇದು ಮೋದಿ ಕೇರು, ಮೂರನೇದು RMP, ಇಂತ ದೊಡ್ಡ ದೊಡ್ಡ ನಾಮಿ ಒಂದು ಫೇಮಸ್ ಕಂಪನಿ ಒಳಗೆ ಮೋರ್ ದೆನ್ 10 ಕಂಪನಿ ಒಳಗೆ ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಯಾರು ಸರ್? ಆಕ್ಟಿವ್ ಲೀಡರ್. ಕೇವಲ ಲೀಡರ್ ಅಲ್ಲ, ಆಕ್ಟಿವ್ ಲೀಡರ್. ಆಕ್ಟಿವ್ ಲೀಡರ್ ಅಂದ್ರೆ ಎವ್ರಿ ಡೇ ಕಂಪಲ್ಸರಿ ಪ್ರತಿದಿನ BVP ಪ್ರೆಸೆಂಟೇಷನ್ ಕಂಡಕ್ಟ್ ಮಾಡುದು, ಪ್ರತಿ ಸಂಡೇ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆ ಮಟ್ಟ ಟ್ರೈನಿಂಗ್ ಅನ್ನು ತಗೊಳ್ಳೋದು, ಯಾವುದೇ ತರದ ಪ್ರಾಬ್ಲಮ್ ಬಂದ್ರೆ 100% ನಮ್ಮ ಮಟ್ಟಕ್ಕನ್ನ ಸಾಲ್ವ್ ಮಾಡ್ತಕ್ಕಂಥ ಜವಾಬ್ದಾರಿ ತಗೊಂಡು ನಡೆಸ್ತಕ್ಕಂಥ ವ್ಯಕ್ತಿ. ಈಗ ಹೇಳ್ರಿ, ನಾನು ಎಷ್ಟೋ ಸರಿ ಈಗ ನನಗೆ ಬೇರೆ ಬೇರೆ ಕಂಪನಿ ಒಳಗೆ ನನಗೆ ನೋಡಿದಿರದಾರ. ಉದಾಹರಣೆಗೆ ಇವತ್ತ ನಮ್ಮ KM ಬಸವರಾಜ್ ಅಂತ ಬಂದಾರ, ಶ್ರೀನಿವಾಸ್ ಅಂತ ಬಂದಾರ, ಆಮೇಲೆ ನಮ್ಮ ಚೌಡೆ ಅಂತ ಬಂದಾರ. ಇವರೆಲ್ಲ ನನಗೆ ಸ್ವತಃ ನೋಡ್ಯಾರ. ಏನ್ ನೋಡ್ಯಾರ ಚಂದ್ರಶೇಖರ್ ಅವರೇ? ನಾನು ಮೊದಲು ನಿಮಗೂ ಗೊತ್ತೈತಿ, ನೀವು ನನಗೆ ಕಳೆದ 5 ವರ್ಷದಿಂದ ನೋಡ್ಕೊತಿದ್ದೀರಿ. ಈಗ ನಾವು ಯಾವ ತರ ಬಿಸ್ನೆಸ್ ಮಾಡ್ತೀವಿ, ಯಾವುದೇ ಒಂದು ಕಂಪನಿ ಆದ್ರೆ ನಾವು ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ಏನಿದ್ದೇವೆ ಸರ್? ಈಗ ರೀಸೆಂಟ್ ಆಗಿ SM ರೋಟಿ ಬ್ಯಾಂಕ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ನಿಮಗೂ ನೆನಪೈತಿ, ಗೊತ್ತೈತಿ, ಹೌದಲ್ರಿ? ಈಗ SM ರೋಟಿ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವ್ ಏನ್ ಹೇಳ್ತಿದ್ವಿ? ಈಗ ನಿಮ್ ಎದುರಿಗೆ ಕುಂತಿರ್ತಕ್ಕಂಥ ವ್ಯಕ್ತಿ ಅಚಲ್ಕರ್ ಅಲ್ಲ, ಈ ವ್ಯಕ್ತಿ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅಂತ ತಿಳ್ಕೊಳ್ರಿ. ಯಾಕಂದ್ರೆ ನಾವ್ ಯಾವ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತೀವಿ, ಸ್ಟೇಜ್ ಮೇಲೆ ಬಂದಾಗ ಆ ಕಂಪನಿ ಓನರ್ ಅಂತಾನೆ ಬಿಂಬಿಸ್ಕೊಳಕ್ ಪ್ರಯತ್ನ ಮಾಡ್ತೀವಿ. ನೀವು ಮಾತಾಡೋದು ಈಗ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಜೊತೆಗೆ. ಅದೇ ಪ್ರಕಾರ ನಾನು RMP ಒಳಗಿದ್ದಾಗ ಈಗ ನೀವು ಎದುರಿಗೆ ಕುಂತು ಪ್ರೆಸೆಂಟೇಷನ್ ಕೊಡ್ತಕ್ಕಂಥ ವ್ಯಕ್ತಿ ಯಾರು? ಪ್ರವೀಣ್ ಚಂದನ್ ಅಂತ ಹೇಳ್ತಿದ್ದೆ. ಯಾಕಂದ್ರೆ ಆ ಕಂಪನಿ ಓನರ್ ಪ್ರವೀಣ್ ಚಂದನ್. ಮೋದಿ ಕೇರ್ದ ಬಿಸ್ನೆಸ್ ಮಾಡ್ಬೇಕಾದ್ರೆ ಸಮೀರ್ ಮೋದಿ ಅಂತ ತಿಳ್ಕೊಂತ ಹೇಳ್ತಿದ್ದೆ. ಅಂದ್ರೆ ಬೇರೆ ಕಂಪನಿಗೆ ಸ್ವತಃ ನನ್ನ ಕಂಪನಿ ಅಂತ ತಿಳ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ಈ ಕಂಪನಿ ನಡೆಸ್ತಕ್ಕಂಥ ಅರ್ಹತೆ ಇರ್ಬೋದಲ್ಲ? ಇಷ್ಟು ಸಾಕು. ಅಚಲ್ಕರ್ ಬಗ್ಗೆ ತೀರಾ ಬಹಳ ಹೆಚ್ಚಿಗೆ ಹೇಳ್ಕೊಳ್ಳೋದು ಬೇಡ ಅಂತ ನನಗ ಅನಿಸ್ತೈತಿ. ಏನಂತೀರಿ ಚಂದ್ರಶೇಖರ್ ಅವರೇ? ಎಸ್ ಅಂತೀರು, ನೋ ಅಂತೀರು? ಎಸ್ ಸರ್. ಈಗ ಇಷ್ಟು ಸಾಕಲ್ಲ.
ಒಂದು ಕಂಪನಿ ನಡೆಸಲಿಕ್ಕೆ ಅರ್ಹತೆ ಐತೆ ಅನ್ಲಿಕ್ಕೆ ಇಷ್ಟು ಸಾಕಲ್ಲ, ಇದು ಮೋರ್ ದೆನ್ ಎನಫ್. ಸೊ ಹಂಗಾರೆ ಅಚಲ್ ಕರ್ ಬಗ್ಗೆ ಇಷ್ಟೋ ತನಕ ಹೇಳಿದ್ದನ್ನ ಎಲ್ಲದನ್ನ ಅಳಕಿಸ್ಬಿಡನ್ರಿ. ಚಲೋ Yes, sir. ಹಂಗಾರೆ ಮತ್ತೆ ವಾಪಸ್ ಪಾರ್ಟಿ ಬರೋಣ. ಸೊ ಸಾಕಲ್ಲ. ಈಗ ನಾವ್ ಒಂದು ಬಿಸ್ನೆಸ್ ಮಾಡಕ್ಕೆ ಅಂದ್ರೆ ಆ ಬಿಸ್ನೆಸ್ ಒಂದು ನೇಚರ್ ಇರ್ಬೇಕಲ್ಲ. ಈಗ ಲಾಯರ್ದ ಕೆಲಸ ಏನೈತಿ, ಲಾಯರ್ಕೆ ಮಾಡುದು. ಹಾಗೆ ಈ ಬಿಸ್ನೆಸ್ ನಾವ್ ಮಾಡಕ್ತಿಲ್ಲ, ಇದಕ್ಕೊಂದು ಸ್ಟೈಲು ಅಥವಾ ಇದಕ್ಕೊಂದು ಇದು ಅನ್ನೋದು ಇರ್ತೈತಿ. ಈ ನಾವ್ ಮಾಡ್ತಕ್ಕಂಥ ಬಿಸ್ನೆಸ್ಗೆ ಕ್ರೌಡ್ ಫಂಡಿಂಗ್ ಅಂತ ಕರಿತೀವಿ ನಾವು. ನೇಚರ್ ಆಫ್ ಬಿಸ್ನೆಸ್ ಏನ್ ಸರ್ ನಮ್ದು? ಕ್ರೌಡ್ ಫಂಡಿಂಗ್. ಇವ್ರ ಚಂದ್ರಶೇಖರ್ ಅವ್ರ ಕ್ರೌಡ್ ಅಂದ್ರೇನು? ಪಬ್ಲಿಕ್. ಫಂಡ್ ಅಂದ್ರೆ ದುಡ್ಡು. ಪಬ್ಲಿಕ್ ಅದು ದುಡ್ಡು ವಾಪಸ್ ಪಬ್ಲಿಕ್ ಗೆ, ಒಂದ್ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿ, ಯಾವ್ದ್ರಾಗ ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಅಪ್ ಲಿಫ್ಟ್ ಮಾಡೋದೇ ನಮ್ಮ ಕಾನ್ಸೆಪ್ಟ್ ಅದ ಮೇನ್ ಉದ್ದೇಶ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಚಲೋ ಹಂಗಾರೆ ಈಗ ನಾವು ಕ್ರೌಡ್ ಫಂಡಿಂಗ್ ಮತ್ತೊಂದು ಪ್ರಶ್ನೆ ಸರ್, ನಾನ್ ಪ್ರಶ್ನೆ ಕೇಳ್ಕೊಂತ ಹೋಗ್ತೀವಿ, ಉತ್ತರ ಕೊಡ್ರಿ. ಈಗ ಕ್ರೌಡ್ ಫಂಡಿಂಗ್ ಅಂತ ನೀವ್ ಹೇಳಿದ್ರಿ, ಫೈನಾನ್ಷಿಯಲ್ ಅಪ್ಲಿಫ್ಟ್. ಈ ಕ್ರೌಡ್ ಫಂಡಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಐತಲ್ಲ, ಇದು ಲೀಗಲ್ಲೋ ಅಥವಾ ಇಲ್ಲಿಗಲ್ಲೋ ಅದು ನಮ್ಗೆ ಗೊತ್ತಾಗಬೇಕಲ್ಲ. ಅದೇನ್ ಗೊತ್ತಿಡಿದ್ರಿ ಸರ್? ಈಗ ನಾವು ನೋಡ್ರಿ, ಇವತ್ತು 11ನೇ ದಿನ ಗಣಪತಿ ಗೆಟ್ಟೆ, ಯಾವುದೇ ಒಂದು ಓಣಿ ಒಳಗೆ ಗಣಪತಿ ಇರ್ತಾರಲ್ಲ, ಆ ಗಣಪತಿ ಇಡ್ಬೇಕಾದ್ರೆ ಗಣಪತಿ ಪಟ್ಟೆ ಅಂತ ಪ್ರತಿಯೊಂದು ಮನೆಗೆ ಹೋಗಿ ಕಲೆಕ್ಟ್ ಮಾಡ್ತಾರ. ಈ ಕ್ರೌಡ್ ಫಂಡಿಂಗ್, ಇದಕ್ಕೂ ಕ್ರೌಡ್ ಫಂಡಿಂಗ್ ಅಂತಾರ. ಅಂದ್ರೆ ಗಣಪತಿ ಗಣಪತಿ ಕುಂದಿರ್ಸ್ಬೇಕಂದ್ರು ನಾವು ಕ್ರೌಡ್ ಫಂಡಿಂಗ್ ನಿಂದ ದುಡ್ಡನ್ನ ಅರೇಂಜ್ಮೆಂಟ್ ಮಾಡ್ತೀವಿ. ಆಮೇಲೆ ಯಾವ್ದೊಂದು ಓಣಿ ಒಳಗಾಗ್ಲಿ, ಯಾವ್ದು ಒಂದೇ ಊರೊಳಗೆ ಗುಡಿ ಕಟ್ಬೇಕಂದ್ರೆ ಆ ಅಕ್ಕಪಕ್ಕದ ಇರ್ತಕ್ಕಂಥ ಎಲ್ಲಾರ ಕಡೆಯಿಂದ ದೊಡ್ಡ ದೊಡ್ಡ ಶ್ರೀಮಂತರ ಕಡೆಯಿಂದ ಏನ್ ಮಾಡ್ತಾರ, ಪಟ್ಟಿ ಎತ್ತಾರ. ಯಾರು 50 ರೂಪಾಯಿ ಕೊಡ್ತಾರ, ಯಾರು 500 ಕೊಡ್ತಾರ, ಯಾರು 5,000 ರೂಪಾಯಿ ಕೊಡ್ತಾರ, ಯಾರು 5 ಲಕ್ಷದ ಮಟ್ಟ ಕೊಡ್ತಾರ. ಅವ್ರವ್ರ ಭಕ್ತಿ ಏನಂತೀರಿ, ಅಂತೀರ, ಇದಕ್ಕೂ ಕ್ರೌಡ್ ಫಂಡಿಂಗ್ ಅಂತ ಕರೀತಾರ. ಆಮೇಲೆ ನಾವು ಧರ್ಮಸ್ಥಳ ಹುಂಡಿಗೆ ಹಾಕ್ತಾರ, ಅದು ಕ್ರೌಡ್ ಫಂಡಿಂಗ್. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕೋದು, ಅದು ಕ್ರೌಡ್ ಫಂಡಿಂಗ್. ಈ ಮುಸ್ಲಿಂ ಜಕಾತ್ ಅಂತ ಕಲೆಕ್ಟ್ ಮಾಡ್ತಾರಲ್ಲ, ಅದು ಕ್ರೌಡ್ ಫಂಡಿಂಗ್. ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಲ್ಲ, ಅದು ಕ್ರೌಡ್ ಫಂಡಿಂಗ್. ಇವತ್ತು ಇನ್ಶೂರೆನ್ಸ್, ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳನ್ನ ನಡೆದು ಕ್ರೌಡ್ ಫಂಡಿಂಗ್ ದೊಳಗೆ, ಶೇರ್ ಮಾರ್ಕೆಟ್ ಕ್ರೌಡ್ ಫಂಡಿಂಗ್ ದೊಳಗೆ, ಆಮೇಲೆ ಮ್ಯೂಚುವಲ್ ಫಂಡ್ ನಡೆದು ಕ್ರೌಡ್ ಫಂಡಿಂಗ್ ದೊಳಗೆ. ಈಗ ನೋಡ್ರಿ, ಇಡೀ ದುನಿಯಾ ನಡೆದ ಕ್ರೌಡ್ ಫಂಡಿಂಗ್ ಅದು 100%. ಇವತ್ತು ತಿರುಪತಿ ತಿಮ್ಮಪ್ಪನು ಇವತ್ತು ಜೀವನ ಮಾಡಿದ ಕ್ರೌಡ್ ಫಂಡಿಂಗ್ ಮೇಲೆ, ದೇವರೇ ತಗೊಂತಾನಂದ್ಮೇಲೆ ಇದು ಈ ನಾವ್ ಮಾಡ್ತಕ್ಕಂಥ ಕ್ರೌಡ್ ಫಂಡಿಂಗ್ ದೇವರ ದೃಷ್ಟಿಯೊಳಗೆ, ಸಮಾಜದ ದೃಷ್ಟಿಯೊಳಗೆ, ಮತ್ತೆ ಗೋರ್ಮೆಂಟ್ ದೃಷ್ಟಿಯೊಳಗೆ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ತಪ್ಪೇನಿಲ್ಲಲ್ಲ? ಇಲ್ಲ ಸರ್. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಚಲೋ, ಈಗಂತೂ ಎಲ್ಲ ಗೊತ್ತಾತು. ಈಗ ನಾನು ಇದು ಕ್ರೌಡ್ ಫಂಡಿಂಗ್, ಅಚಲ್ಕರ್ ಬಗ್ಗೆ, ಕಂಪನಿ ಬಗ್ಗೆ ಎಲ್ಲ ಗೊತ್ತಾತು. ಈಗ ನನಗೆ ಬಿಸಿನೆಸ್ ಬಗ್ಗೆ ಹೇಳ್ರಲ್ಲ, ನಾನು ಕಂಪನಿ ಹೆಂಗ ಇದು ಮಾಡ್ಬೇಕು, ಜಾಯಿನ್ ಆಗ್ಬೇಕು. ಹಂಗಾರೆ ಈಗ ನಂದು ಮುಂದಿನ ಪ್ರಶ್ನೆ ಏನ್ ಸರ್? ಜಾಯಿನಿಂಗ್ ಪ್ರೊಸೆಸ್ ಬಗ್ಗೆ ಹೇಳುದು. ಏನಂತೀರಿ, ಎಸ್ ಅಂತೀರೋ? ಈಗ ನಾವ್ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಾವು ಜಾಯಿನ್ ಆಗ್ಬೇಕಂದ್ರೆ ನಾವು ಜೀವನದೊಳಗೆ ಒಂದ್ಸರಿ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟು ಮಾಡ್ಬೇಕು ಸರ್? $30. ಈಗ ನಾನ್ ಮಾಡ್ತೀನಿ, ಡಾಲರ್ದ ಜೊತೆಗೆ ಇಲ್ಲೇ ಇಂಡಿಯನ್ ರುಪೀದೊಳಗೆ ನಾನು ಬರ್ಕೋತ ಹೋಗ್ತೀನಿ. ಯಾಕಂದ್ರೆ ಡಾಲರ್ದೊಳಗೆ ಬರೆದ್ರೆ ಕೆಲವೊಂದು ಜನರಿಗೆ ಕನ್ಫ್ಯೂಷನ್ ಆಗ್ತೈತಿ. ಅದಕ್ಕೆ ಅದ್ರ ಜೊತೆಗೆ ರೂಪಾಯಿ ಜೊತೆಗೆ ಬರಿಬಹುದಲ್ಲ? ಏನಂತೀರಿ, ಎಸ್ ಅಂತೀರಿ ಸರ್? ಡನ್. ಈಗ ನಾನು ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಾನು ಡಾಲರ್ ಬೇಕು, ಆಮೇಲೆ ಡಿಪೆಂಡ್ ಮಾಡಿ. ಈಗ ನಾನು ಕಂಪನಿಗೆ $30 ಕೊಡ್ತೀನಲ್ಲ, ಎದಕ್ ಸರ್ ಅದು? ಆ $30 $5 ನಾವು ಕಂಪನಿ ಅಕೌಂಟಿಗೆ ಹಾಕಬೇಕಾಗ್ತೈತಿ. ಯಾರ ಅಕೌಂಟಿಗೆ? ಕಂಪನಿ. ಯಾಕಂದ್ರೆ ಕಂಪನಿ ಬಿಸಿನೆಸ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಖರ್ಚು ಬರ್ತೈತಲ್ಲ, ಅದಕ್ಕೆ ಕಂಪನಿ ಪ್ರತಿ ಒಂದ್ ವ್ಯಕ್ತಿಯಿಂದ $5 ತಗೋತಾರ ಅಂತ ಅರ್ಥ. ಓಕೆ ಸರ್, ಪಾಯಿಂಟ್ ಕ್ಲಿಯರ್ ಆತಲ್ಲ? ಆಮೇಲೆ ಈಗ $5 ಅಂತೂ ಕ್ಲಿಯರ್ ಆಯ್ತು. ನನಗೆ $30 $5 ಲೆಕ್ಕ ಸಿಕ್ತು. ಇನ್ನು $25, ಇನ್ನು $25 ಈ ಕಂಪನಿ ಏನ್ ಮಾಡ್ತೈತೆ ಅಂದ್ರೆ ಸಿಸ್ಟಮ್ ಇರೋದು. ಈಗ ನಿಮಗೆ ಕಂಪನಿಗೆ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಆ ವ್ಯಕ್ತಿಗೆ ನಾವು ರೆಫರಲ್ ಇನ್ಕಮ್ ಅಂತ ಕೊಡ್ಬೇಕಾಗ್ತೈತಿ. ಏನಾಗ್ತದೆ ಸರ್? ರೆಫರಲ್ ಇನ್ಕಮ್. ಅಂದ್ರೆ ಒಂದ್ ವ್ಯಕ್ತಿ ಜಾಯಿನ್ ಆಗ್ಬೇಕಂದ್ರೆ ಅವನು ಟೋಟಲಿ $30 ಇನ್ವೆಸ್ಟ್ಮೆಂಟ್ ಮಾಡ್ತಾನ. ಆ $30 ಡಿವೈಡ್ ಆಗ್ತೈತಿ. $5 ಕಂಪನಿ ಹಾಕೊಂಡು ಹೋಗ್ತೈತಿ, ಇನ್ನು $25 ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ. ಈಗ ಉದಾಹರಣೆಗೆ ಈಗ ನಾನು ಅಚಲ್ಕರ್ ಜಾಯಿನ್ ಆಗ್ಬೇಕಂತ ಮಾಡೀನಿ, ನನಗೆ ಚಂದ್ರಶೇಖರ್ ಅವರೇ ನೀವ್ ಇಂಟ್ರೊಡ್ಯೂಸ್ ಮಾಡ್ತೀರಿ ಅಂತ ಕೊಡ್ರಿ. ಈಗ $5 ಅಂತ ಕಂಪನಿ ಗೊತ್ತು, ಇನ್ನು ಬಾಕಿ $25 ನನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಚಂದ್ರಶೇಖರ್ ನೀವೇನಿದ್ರಲ್ಲ ನಿಮ್ಮ ಅಕೌಂಟಿಗೆ ನಾ ಡೈರೆಕ್ಟ್ ಆಗಿ ಹಾಕ್ಬೇಕಾಗ್ತೈತಿ, ಕಂಪನಿ ಥ್ರೂ ಅಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ?
ಯಾವಾಗ ಈ $5 ಕೊಟ್ಟು ರಿಜಿಸ್ಟರ್ ಆಗ್ತೀನಿ, ನನಗೆ ಗ್ಲೋಬಲ್ ವೆಲ್ತ್ ಕ್ರಿಯೇಟ್ ಒಳಗೆ ನನ್ನ ಹೆಸರು ನೋಂದಣಿ ಆಗ್ತೈತಿ. ಯಾವಾಗ ನಾನು $25 ಕೊಡ್ತೀನಿ, ಆವಾಗ ಈ ಕಂಪ್ನಿ ನನಗೇನ್ ಮಾಡ್ತಾರ ಅಂದ್ರೆ ನನಗೊಂದು ಪೊಸಿಷನ್ ಕೊಡ್ತಾರ. ಮೊದಲನೇ ಪೊಸಿಷನ್ ಸಿಲ್ವರ್ ಅಂತ. ಯಾವಾಗ ನಾನು ಈ $25 ಕೊಡ್ತೀನಿ, ನನಗೆ ಕಂಪನಿ ಒಂದು ಹೆಸರು ಕೊಡ್ತೈತಿ, ಸಿಲ್ವರ್ ಅಂತ. ನನಗೆ ಏನು ಕೊಡ್ತಾರ? ಸಿಲ್ವರ್ ಅಂತ ನನಗೊಂದು ಪೊಸಿಷನ್ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನಾನು ಸಿಲ್ವರ್ ಆದ್ಮೇಲೆ ಈಗ ಈಗ ನೋಡ್ರಿ, ನಾನು ಈಗ ಮತ್ತೊಂದು ಪ್ರಶ್ನೆ ಸರ್. ಈಗ ನಾನು ಸಿಲ್ವರ್ ಅಂತ ಮಾಡ್ಬೇಕಾದ್ರೆ ಏನ್ ಮಾಡಿದೆ ಸರ್? ನನ್ನ ಪಾಕೆಟ್ ನಿಂದ $30 ಇನ್ವೆಸ್ಟ್ಮೆಂಟ್ ಮಾಡಿನಿ. ಅಂದ್ರೆ $2,790 ಹಾಕಿನಿ. ಈಗ ನಾ $2,700 ಹಾಕಿದ ಕೂಡಲೇ ನನಗೆ ಇನ್ಕಮ್ ಎಷ್ಟು ಬರ್ತಿದ್ರಿ? ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳ ಎಷ್ಟು ಇನ್ಕಮ್ ಬರ್ತಿದ್ರಿ ಸರ್? ನೀವು $30 ಹಾಕಿ ಕಂಪನಿ ಜಾಯಿನ್ ಆದ ತಕ್ಷಣ ₹1 ಇನ್ಕಮ್ ಬರಂಗಿಲ್ಲ. ನಿಮ್ಗೆ ಪ್ರತಿ ವಾರನೂ ಬರಂಗಿಲ್ಲ, ಪ್ರತಿ ತಿಂಗಳನು ಬರಂಗಿಲ್ಲ, ಪ್ರತಿ ದಿನಾನು ಬರಂಗಿಲ್ಲ ಸರ್. ಈಗ ಇನ್ಕಮ್ ಬರಂಗಿಲ್ಲ ಅಂದ್ಮೇಲೆ ಮತ್ತೆ ನಾನು $30 ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕ್ರಿ ಅಂತ ಯಾರ್ದಾರ ಪ್ರಶ್ನೆ ಇತ್ತಂದ್ರೆ ಅದಕ್ಕೆ ಉತ್ತರ ಹುಡ್ಕೊಂಡು. ಈಗ ನೋಡ್ರಿ, ನಾನೊಬ್ಬ ಎ ಅಂದ್ರೆ ಆಟೋ, ಡಿ ಅಂದ್ರೆ ಡ್ರೈವರ್. ನಾನೊಬ್ಬ ಆಟೋ ಡ್ರೈವರ್ ಸರ್. ಈಗ ನಾನು 3 ಲಕ್ಷ ಸಾಲ ಸೂಲ ಮಾಡಿ ನಾ ಏನ್ ಮಾಡೀನಿ, ನನ್ನ ಹೆಂಡತಿದು ಬಂಗಾರ ಗಿಂಗಾರ ಅಡೈಟ್ $3,75,000 ನಾನು ಲೋನ್ ಮಾಡಿ ನಾನು $3,75,000 ಕೊಟ್ಟೆ ಒಂದು ಆಟೋ ತಗೊಂಡಿನಿ. ಏನ್ ತಗೊಂಡಿನಿ ಸರ್? ನಾನು ಆಟೋ ತಗೊಂಡಿನಿ. ಈ ಆಟೋ ತಗೊಂಡ್ ಬಂದೆ ಮನೆಯೊಳಗಿಟ್ಟು ಪೂಜಾ ಮಾಡಿದ್ರೆ ನನಗೆ ಇನ್ಕಮ್ ಪ್ರತಿದಿನ ಬರ್ತೈತೇನ್ರಿ? ಇಲ್ಲ. ಇಲ್ಲ. ಮತ್ತೆ ನಾನು ಏನ್ ಮಾಡ್ಬೇಕ್ರಿ? ಈ ಆಟೋ ಜೊತೆಗೆ ನಾನೇನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಈಗ ಬರೀ ಕೇವಲ ಆಟೋ ತಗೊಂಡ್ರೆ ನಡೆಯಂಗಿಲ್ಲ, ಕೆಲಸ ಮಾಡಿದ್ರೆ ಮಾತ್ರ ಇಜು ಕೊಟ್ಟು ಇನ್ಕಮ್ ಬರ್ತೈತಿ. ಅಲ್ಲ ಸರ್, ಮತ್ ನಾನು ಕೆಲಸ ಮಾಡಿದ್ರೆ ಇನ್ಕಮ್ ಬರ್ತೈತಿ ಅಂದ್ರೆ ಮತ್ ನಾನು $3,75,000 ಸಾಲ ಸೂಲ ಮಾಡಿ ರೊಕ್ಕ ಹಾಕೇನಲ್ಲ, ಹಂಗಾರ ಅದಕ್ಕೇನು ಅರ್ಥ ಇಲ್ಲೇನ್ರಿ? ಅರ್ಥ ಇಲ್ಲಂತಲ್ಲ. ಈಗ ನನಗೆ $3,75,000 ಕೊಟ್ಟಿದ್ದಕ್ಕೆ ನನಗೊಂದು ಆಟೋ ಸಿಕ್ಕತಿ, ಒಂದ್ ರೋಜ್ಗಾರ್ ಸಿಕ್ಕತಿ. ಇದನ್ನ ನಾನು ಕೆಲಸ ಮಾಡಿದ್ರೆ ಮಾತ್ರ ಇನ್ಕಮ್ ಸಿಗ್ತೈತಿ, ಇಲ್ಲ ಅಂದ್ರೆ ಇನ್ಕಮ್ ಸಿಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅದೇ ಪ್ರಕಾರ ನಾನು ಈ ಕಂಪ್ನಿಗೆ $30 ಕೊಟ್ಟು ನಾನು ಕಂಪ್ನಿ ಜೊತೆಗೇನಲ್ಲ, ನನಗೆ ಸಿಲ್ವರ್ ಪೊಸಿಷನ್ ಕೊಟ್ಟಲ್ಲ. ಈ ಸಿಲ್ವರ್ ಪೊಸಿಷನ್ ಏನೈತಿ? ಸಿಲ್ವರ್ ಪೊಸಿಷನ್ ಸಿಕ್ಕತಿ. ಇಲ್ಲೇ ನೀವು ವರ್ಕ್ ಮಾಡಿದ್ರೆ ಮಾತ್ರ ಇನ್ಕಮ್ ಸಿಗ್ತೈತಿ, ವರ್ಕ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಸಹಿತ ಇನ್ಕಮ್ ಸಿಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಸರ್. ಈಗ ನಾವು ಬೇಕಾಗಿದ್ದ ವಿಷಯನು ಈ ವರ್ಕ್ ಅನ್ನೋದಿತ್ತಲ್ಲ, ಅದನ್ನ ನಾವು ತಿಳ್ಕೊಬೇಕು. ಹೆಂಗ್ ವರ್ಕ್ ಮಾಡ್ಬೇಕು, ಎಷ್ಟು ವರ್ಕ್ ಮಾಡ್ಬೇಕು, ಎಲ್ಲಿ ವರ್ಕ್ ಮಾಡ್ಬೇಕು, ಅದನ್ನ ತಿಳ್ಕೊಬೇಕಾಗಿದ್ದ ನಮ್ಮ ಮುಂದಿನ ಪ್ರಶ್ನೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ವರ್ಕ್ ಅಂದ್ರೆ ಏನ್ ಸರ್? ಸರ್, ಡಿಪೆಂಡ್ ಅಪಾನ್ ಅ ಪ್ಲೇಸ್, ಡಿಪೆಂಡ್ ಅಪಾನ್ ಅ ಕ್ವಾಲಿಫಿಕೇಶನ್, ವರ್ಕ್ ಡಿಫ್ರೆಂಟ್ ಆಗ್ತೈತಿ. ಉದಾಹರಣೆಗೆ ಒಬ್ಬ ಡ್ರೈವರ್ ಕೆಲಸ ಏನ್ ಸರ್? ಗಾಡಿ ನಡೆಸೋದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಅದೇ ಪ್ರಕಾರ ಒಬ್ಬ ಡಾಕ್ಟರ್ ಕೆಲಸ ಏನು? ರೋಗ ನಿವಾರಣೆ ಮಾಡೋದು. ಅದೇ ಪ್ರಕಾರ ಒಬ್ಬ ಲಾಯರ್ ಕೆಲಸ ಏನು? ಕೇಸನ್ನ ಫೈಟ್ ಮಾಡೋದು. ಅದೇ ಪ್ರಕಾರ ಒಬ್ಬ ಅಗ್ರಿಕಲ್ಚರ್ ಕೆಲಸ ಏನ್ ಸರ್? ಬೆಳೆ ಬೆಳೆಸೋದು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಬೆಳೆ ಬೆಳೆದು, ಹೌದಲ್ರಿ? ಅದೇ ಪ್ರಕಾರ ನಾವ್ ಮಾಡ್ತಕ್ಕಂತ ಬಿಸ್ನೆಸ್ ಗೆ ಇದಕ್ಕೆ ನೆಟ್ವರ್ಕ್ ಮಾರ್ಕೆಟ್ ಅಂತ ಕರೀತಾರ. ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಟೀಮ್ ಅನ್ನ ಕಟ್ಟೋದು ಅಥವಾ ಟೀಮ್ ಅನ್ನ ಬಿಲ್ಡ್ ಮಾಡದೆ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆಯ್ತು? ಸರ್, ಚಂದ್ರಶೇಖರ್ ಅವರೇ, ಈ ಟೀಮ್ ಅನ್ನ ಬಿಲ್ಡ್ ಮಾಡೋದು, ಟೀಮ್ ಅನ್ನ ಕಟ್ಟೋದು ಅಂತ ಹೇಳಿದ್ರಲ್ಲ, ಹಂಗಂದ್ರೆ ನನಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ. ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳಿರಲ್ಲ. ಈಗ ನೋಡ್ರಿ, ಈಗ ನಾನು $30 ಕೊಟ್ಟು ಕಂಪನಿ ಜಾಯ್ನ್ ಆಗಿನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ನನ್ನ ಕೆಲಸ ಏನಂದ್ರೆ ನನಗೊಬ್ಬ ವ್ಯಕ್ತಿ ರೆಫರ್ ಮಾಡ್ದ. ಈಗ ನನಗೆ ಹೆಂಗೆ ರೆಫರ್ ಮಾಡ್ದ, ಹಂಗ ನಾನು ಈ ಕಂಪನಿಗೆ 4 ಜನರಿಗೆ ರೆಫರ್ ಮಾಡಕ್ಕೆ. ಈ ವ್ಯಕ್ತಿ ಏನ್ ಮಾಡ್ತಾನ? ಇವನು 4 ಜನರಿಗೆ ರೆಫರ್ ಮಾಡ್ತಾನ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ವ್ಯಕ್ತಿ 4 ಜನರಿಗೆ ರೆಫರ್ ಮಾಡ್ತಾನ. ಈ ವ್ಯಕ್ತಿ 4 ಜನರಿಗೆ ರೆಫರ್ ಮಾಡ್ತಾನ. ಈ ಪ್ರಕಾರ ಪ್ರತಿ ಒಂದ್ ವ್ಯಕ್ತಿ 4 ಜನರಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಾವು ಟೀಮ್ ಬಳಸೋದು ಅಂತ ಕರಿತೀವಿ. ಈ ಒಂದು ಡಯಾಗ್ರಾಮ್ ನೋಡಿದಾಗ ಎಷ್ಟು ಜನ ಇದಕ್ಕೆ ಚೈನ್ ಸಿಸ್ಟಮ್ ಅಂತಾರ, ಎಷ್ಟು ಜನ ನೆಟ್ವರ್ಕ್ ಮಾರ್ಕೆಟ್ ಅಂತಾರ, ಎಷ್ಟು ಜನ ಅಪ್ಲಿಕೇಟೆಡ್ ಮಾರ್ಕೆಟ್ ಅಂತಾರ, ಎಷ್ಟೋ ಜನ ಚಂದ್ರಶೇಖರ್ ಅವರೇ ಬಹಳ ಕೆಟ್ಟದಾಗಿ ಮಾತಾಡ್ತಾರ. ಇದು ಟೊಪ್ಗೆ ಹಾಕೋ ಬಿಸ್ನೆಸ್, ಒಬ್ಬರು ಟೊಪ್ಗೆ ಒಬ್ಬರು ಹಿಂಗೆಲ್ಲ ಗಲೀಜಾಗಿ ಮಾತಾಡ್ತಾರ. ಸರಿ, ಯಾರು ಏನ್ ಮಾತಾಡ್ಕೊಂಡ್ರ ಅಂದ್ರಿ? ನಮ್ಮ ಭಾಷೆದೊಳಗೆ ಚೌಡಯ್ಯರ ಏನಂತ ಕರಿತೀವಿ ನಾವು? ನಮ್ಮ ಭಾಷೆದೊಳಗೆ ಇದಕ್ಕೆ ಟೀಮ್ ಬೆಳೆಸೋದಂತ ಕರಿತೀವಿ. ಏನಂತೀರಿ? ಎಸ್ ಅಂತೀರಿ ಚಂದ್ರಶೇಖರ್ ಅವರ? ಪ್ರಭು, ಮೈಕ್ ಆನ್ ಮಾಡ್ಕೋಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ. ಯಾಕ ನಮ್ ಚೌಡಯ್ಯ ಅವರು ಮತ್ತೆ ಹೊರಗೆ ಹೋಗ್ಬಂದ್ರಿ ಮತ್ತೆ ನಡು ಡಿಸ್ಕನೆಕ್ಟ್ ಆಗಿದ್ರು. ಚಲೋ, ಈ ಮೈಕ್ ಆನ್ ಮಾಡ್ಕೋಬಹುದು. ಪಾಯಿಂಟ್ ಕ್ಲಿಯರ್ ಆತ್ರಿ? ನರೇಂದ್ರ ಅವರೇ, ನಾ ಹಿಡಿದ ಅರ್ಥ ಆಗತ್ತೈತಲ್ಲ? ಚಲೋ, ಪಾಯಿಂಟ್ ಮುಂದೆ ಈಗ ನೆಕ್ಸ್ಟ್ ಸ್ಟೆಪ್ ಹೋಗನ್ರಿ. ಹಂಗಾರೆ ಈಗ ನಾವು ನೆಟ್ವರ್ಕ್ ಅಂತ ಹೇಳಿದೀವಿ, ಹೌದಲ್ರಿ ಚಂದ್ರಶೇಖರ್ ಅವರೇ?
ಆದ್ರೆ ನನ್ನ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಎಲ್ಲಿವರೆಗೆ ಟೀಮ್ ಅನ್ನ ಬೆಳೆಸ್ಬೇಕು, ಏನ್ ಮಾಡ್ಬೇಕು, ಎಲ್ಲಿವರೆಗೆ ಟೀಮ್ ಅನ್ನ ಬೆಳೆಸ್ಬೇಕು ಅದನ್ನ ನೋಡ್ಕೊಳ್ಳೇನ್ರಿ. ಈಗ ನೋಡ್ರಿ, ಈಗ ನಾನು ಕಂಪನಿ ಜಾಯ್ನ್ ಆದೆ, ಈಗ ನಾನೇನ್ ಮಾಡ್ತೀನಿ, ಕಂಪನಿ ಜಾಯ್ನ್ ಆದೆ, ಪಾಯಿಂಟ್ ಕ್ಲಿಯರ್ ಐತ್ರಿ. ನಾನ್ ಏನ್ ಮಾಡ್ತೀನಿ, 4 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದಕ್ಕೆ ನಾವು ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ. ಎಸ್ ಸರ್. ಈ 4 ಜನ, 4 ಜನ ಮಾಡಿದಾಗ 16 ಜನ ಬರ್ತಾರ, ಇದಕ್ಕೆ 2ನೇ ಲೆವೆಲ್. ಈ 16 ಜನ ಸೇರಿ 4 ಜನ ಮಾಡಿದ್ರೆ 64 ಜನ ಬರ್ತಾರ, ಇದಕ್ಕೆ ನಾವು 3ನೇ ಲೆವೆಲ್. ಈ 64 ಜನ 4 ಜನ ಮಾಡಿದಾಗ 256 ಜನ ಬರ್ತಾರ, ಇದಕ್ಕೆ ನಾವು ಏನಂತ ಕರಿತೀವಿ, 4ನೇ ಲೆವೆಲ್. ಈ 64 ಜನ 264 ಜನ 256 ಜನ 4 ಜನ ಮಾಡಿದ್ರೆ 1024 ಜನ ಆಗ್ತಾರ, ಇದಕ್ಕೆ ನಾವು 5ನೇ ಲೆವೆಲ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು. ಎಸ್ ಸರ್. ನಾನು ಈ ಕಂಪನಿಗೆ $30 ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಕಂಪನಿ ಜಾಯ್ನ್ ಆಗಿದ ವ್ಯಕ್ತಿ ಮೊದಲನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಎಷ್ಟು ಲೆವೆಲ್ ಕಂಪ್ಲೀಟ್ ಮಾಡ್ಬೇಕು ಸರ್? 5 ಲೆವೆಲ್ ಕಂಪ್ಲೀಟ್ ಮಾಡ್ಬೇಕು. ಚಂದ್ರಶೇಖರ್, ನನ್ನ ಮುಂದಿನ ಪ್ರಶ್ನೆ ಸರ್, ನನಗೆ ಮೊದಲನೇ ಲೆವೆಲ್ನಾಗ ಎಷ್ಟು ಇನ್ಕಮ್, 2ನೇ ಲೆವೆಲ್ನಾಗ ಎಷ್ಟು ಇನ್ಕಮ್, 5ನೇ ಲೆವೆಲ್ನಾಗ ಎಷ್ಟು ಇನ್ಕಮ್ ಬರ್ತೈತೆ ಅದು ನನ್ಗೆ ಗೊತ್ತಾಗಬೇಕಲ್ಲ. ಈಗ ನನ್ನ ಮುಂದಿನ ಕೆಲಸ ಮೊದಲನೇ ಲೆವೆಲ್ನಾಗ, 2ನೇ ಲೆವೆಲ್ನಾಗ, 3ನೇ ಲೆವೆಲ್ನಾಗ ಹಂತ ಹಂತವಾಗಿ ನನಗೆ ಎಷ್ಟು ಇನ್ಕಮ್ ಬರ್ತಿತ್ತು ಅಂತ ಹೇಳೋದೇ ನನ್ನ ಮುಂದಿನ ಕರ್ತವ್ಯ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಚಲೋ, ಈಗ ನಾನಂತೂ ಸಿಲ್ವರ್ ಅದೇ. ಈಗ ನಾನು ಸಿಲ್ವರ್ ಆಗ್ಬೇಕಾದ್ರೆ ನನ್ನ ಅಪ್ಲೈರಿಗೆ ನಾನು $25 ಕೊಟ್ಟೇನೆ, ಹೌದಲ್ರಿ? $5 ಮಾತ್ರ ಕಂಪ್ನಿ ಗೊತ್ತು, $25. ಈಗ ನಾನೇನು 4 ಜನ ಮೆಂಬರ್ ಮಾಡಿನಲ್ಲ, ಈ 4 ಜನ ಏನ್ ಮಾಡ್ತಾರೆ ಸರ್, ನನ್ನಂಗ ಅವರು ಈ ಕಂಪ್ನಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸರ್? $30 ರೆಡಿ ಇಟ್ಕೊಂಡಿರ್ತಾರ. ಏನಿದೆ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ಆ $30 $5 ಕಂಪನಿ ಕಳಿಸಿ ತಮ್ಮ ಹೆಸರನ್ನ ನೋಂದಣಿ ಮಾಡ್ತಾರ. ನೋಂದಣಿ ಮಾಡಿದ್ಮೇಲೆ ಈಗ ಇನ್ನು $25 ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಕೊಡ್ತಾರ. ಈಗ 4 ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಯಾರು? ನೀವು. ಅಂದ್ರೆ ಈ 4 ಜನ ಕೊಡ್ತಕ್ಕಂಥ $25 ಐತಲ್ಲ, ಅದು ನಿಮಗ್ ಬಂದು ಮೊದಲನೇ ಲೆವೆಲ್ ಒಳಗೆ $100 ಇನ್ಕಮ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು ಚಂದ್ರಶೇಖರ್ ಅವರೇ? ಎಸ್ ಸರ್. ಈಗ $100 ನಾನು ಏನಂತ ಹೇಳಿನಿ, ನಾನು ಡಾಲರ್ ಜೊತೆಗೆ ಅದನ್ನ ನಾವು ರೂಪಾಯಿದೊಳಗನು ಕೆಳಗಡೆ ಬರ್ಕೋತ ಹೋಗ್ತೀನಿ ಅಂತ ಹೇಳಿನಿ. ಈಗ $100 ಅಂದ್ರೆ ಆಲ್ಮೋಸ್ಟ್ ಅಲ್ಲ $9,300. ಯಾಕೆ ಸರ್ 9,300? ಯಾಕಂದ್ರೆ $1ಗೆ 93 ರೂಪಾಯಿ. ಅದಕ್ಕೆ ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಆಮೇಲೆ ಈ ಕಂಪನಿ ಒಳಗೆ ನಾನು ಯಾವಾಗ 4 ಜನ ಏನ್ ಸರ್, ನಾನು ಯಾವಾಗ 4 ಜನ ಕಂಪಲ್ಸರಿ ಮೆಂಬರ್ ಮಾಡ್ತೀನಿ, 4 ಜನ ಮಾಡಿದ್ರೆ ಮಾತ್ರ ನನಗೆ ಸೆಕೆಂಡ್ ಪ್ರಮೋಷನ್ ತಗೊಳ್ಳಿಕ್ಕೆ ನಮ್ದು ಆ ಕಂಪ್ಯೂಟರ್ ಪರ್ಮಿಷನ್ ಕೊಡ್ತೈತಿ. ಸರ್ ಅಕಸ್ಮಾತ್ ನಾನು 3 ಜನ ಮಾಡಿದೆ, 2 ಜನ ಮಾಡಿದೆ, ಅವಾಗ ತಗೋಬಹುದೇನ್ರಿ ಅಡ್ವಾನ್ಸ್ ರೊಕ್ಕ ಕೊಟ್ಟು? 3 ಜನ ಮಾಡಿದ್ರೆ ಸರ್ ನೀವು ಕಂಪಲ್ಸರಿ 4 ಜನ ಮಾಡಿದ್ರೆ ಮಾತ್ರ ನೀವು 2ನೇ ಪ್ರಮೋಷನ್ ತಗೋಬಹುದು, ಇಲ್ಲ ಅಂದ್ರೆ ಕಂಪ್ಯೂಟರ್ ನಿಮ್ಗೆ ಪ್ರಮೋಷನ್ ತಗೊಳಕ ಅಧಿಕಾರ ಕೊಡೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಪರ್ಮಿಷನ್ ಕೊಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಚಂದ್ರಶೇಖರ್ ಅವರೇ, ನೀವು 4 ಜನ ಕಂಪಲ್ಸರಿ ಮೆಂಬರ್ ಮಾಡ್ರಿ, ನಿಮಗೆ $100 ಬಂದೈತಿ. ಈಗ ನೀವು 2ನೇ ಪ್ರಮೋಷನ್ ತಗೋಬಹುದು, ಕಂಪ್ಯೂಟರ್ ಪರ್ಮಿಷನ್ ಕೊಡ್ತೈತಿ. ಈಗ 2ನೇ ಪ್ರಮೋಷನ್ ಯಾವ್ದು ಸರ್? ಮೊದಲೇ ಆ 2ನೇ ಪ್ರಮೋಷನ್ ಹೆಸರು ಹೇಳ್ತೀನಿ. ಸೆಕೆಂಡ್ ಪ್ರಮೋಷನ್ ಹೆಸರು ನಮ್ಮ ಕಂಪನಿ ಒಳಗೆ ಗೋಲ್ಡ್ ಅಂತ ಇಟ್ರ. ಸಿಲ್ವರ್ ಆದ್ಮೇಲೆ ಕಾಮನ್ ಆಗಿ ಗೋಲ್ಡ್, ಅದಕ್ಕೆ ನ್ಯಾಚುರಲ್ ಆಗಿ ಗೋಲ್ಡ್ ಅಂತ ಹೆಸರು ಇಟ್ಟ. ಈ ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ನಾನೇನ್ ಮಾಡ್ಬೇಕು? ನನಗೇನ ಇಲ್ಲಿ ಮೊದಲೇ ಲೆವೆಲ್ ಒಳಗೆ $100 ಇನ್ಕಮ್ ಆಗಿತ್ತಲ್ಲ, ಈ ಬಂದಿದ್ದ ಇನ್ಕಮ್ ದೊಳಗನೆ ನಾನು $50 ಕೊಟ್ಟು ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ನಾನೇನ್ ಮಾಡ್ತೀನಿ ಸರ್, ನನಗೆ ಬಂದಿರತಕ್ಕಂತ $100 $50 ಕೊಟ್ಟೆ. ಮುಂದೇನ್ ಮಾಡ್ಬೇಕು? ಈಗ ಮುಂದೆ ನಾ ಹೊಸ ಮೆಂಬರ್ ಮಾಡ್ಬೇಕಾಗಿಲ್ಲ. ಈಗ ನನಗೆ ಕೆಳಗಡೆ 4 ಜನ ಜಾಯ್ನ್ ಆಗ್ಯಾರ, ಇವು ಒಂದು ವ್ಯಕ್ತಿಗಳು 4 ಮೆಂಬರ್ ಮಾಡಂಗ ಸಪೋರ್ಟ್ ಕೊಡ್ಬೇಕು. ಅದ್ರ ಕೆಳಗೆ ಎಷ್ಟು ಬರ್ತಾರೆ ಸರ್? ಒಂದ್ ವ್ಯಕ್ತಿ 4 ಅಂದ್ರೆ ಮುಂದೆ 16 ಜನ ನನ್ ಕೆಳಗಡೆ ಹೊಸ ಮೆಂಬರ್ ಬರ್ತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಯಾರಿದ್ರಿ ಚಂದ್ರಶೇಖರ್? ಎಸ್ ಸರ್. ಈಗ 16 ಜನ ಜಾಯಿನ್ ಆದ ತಕ್ಷಣ ನನಗೆ $50 ಬರ್ತಿದ್ದೀನ್ರಿ? ಇಲ್ಲ. ಈ 16 ಜನರಿಗೆ ನಾನ್ ಮಾಡ್ಬೇಕು, ಒಂದೊಂದು ವ್ಯಕ್ತಿ 4 ಜನ ಮೆಂಬರ್ ಮಾಡಂಗ್ ನೋಡ್ಕೋಬೇಕು. ಅವ್ರಿಗೆ ನನ್ನಂಗ ಪ್ರತಿ ಒಂದ್ ವ್ಯಕ್ತಿಗೆ 16 ಜನರಿಗೆ $100 ಇನ್ಕಮ್ ಬರಂಗ್ ಮಾಡ್ಬೇಕು. ನೀವ್ ಹೆಂಗ $100 ಬಂದಾಗ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂಡ್ರಲ್ಲ, ಹಂಗ ಈ 16 ಜನರಿಗೆ ಇಂಡಿವಿಜುವಲ್ ವ್ಯಕ್ತಿಗಳಿಗೆ $100 ಬಂತಂದ್ರೆ ನಿಮ್ಮಂಗ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋತಾರ. ಈ 16 ಜನ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂತಾರಲ್ಲ, ಆ ದುಡ್ಡು ನಿಮಗೆ ಬರ್ತೈತಿ. ಈ ಪ್ರಕಾರ ಈ 16 ಜನರಿಂದ
ಒಂದೊಂದು ವ್ಯಕ್ತಿಯಿಂದ $50 ನಿಮಗೆ $800 ಇನ್ಕಮ್ ಬರ್ತೈತಿ. ಎಷ್ಟು ಬರ್ತೈತಿ ಸರ್? $800. ಈಗ $800 ಅಂದ್ರೆ ನಮ್ಮ ಇಂಡಿಯನ್ ರುಪೀದೊಳಗೆ ಎಷ್ಟು ಸರ್? ಇಂಡಿಯನ್ ರುಪೀದೊಳಗೆ 74,400 ರೂಪಾಯಿ ಇನ್ಕಮ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ಇನ್ನೊಂದು ತಿಳ್ಕೊಳ್ರಿ, ಈಗ ನನ್ನ ಕೆಳಗಡೆ ಎಷ್ಟಾಯ್ತು? 16 ಜನ. ಇನ್ನೊಂದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಳ್ರಿ, ಈಗ ಸೆಕೆಂಡ್ ಲೆವೆಲ್ದೊಳಗೆ ನನ್ನ ಕೆಳಗಡೆ 16 ಜನ ಬಂದ್ರೆ ಮಾತ್ರ ನನಗೆ $800 ಇನ್ಕಮ್ ಬಂದ್ರೆ ಮಾತ್ರ ನಾನು 3ನೇ ಪ್ರಮೋಷನ್ ತಗೋಬಹುದು. ಅದಕ್ಕಿಂತ ಮೊದಲ ಪ್ರಮೋಷನ್ ಕೊಡಂಗಿಲ್ಲ ಅದು. ಕಂಪ್ಯೂಟರ್. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನನ್ನ ಮತ್ತೊಂದು ಪ್ರಶ್ನೆ ಚಂದ್ರಶೇಖರ್ ಅವರೇ, ಈಗ ನಾನು 4 ಜನ ಮಾಡ್ಬೇಕಂತ ಹೇಳಿದ್ರಿ. ಈಗ ನಾನು 3 ಜನ ಮಾತ್ರ ಮಾಡ್ತೀನಿ. 4ನೇ ವ್ಯಕ್ತಿಗೆ ಇನ್ನು ನಾನು ಮಾಡಿಲ್ಲ, ಅದಕ್ಕೆ ಟೈಮ್ ತಗೊಳಕತ್ತೇನೆ ಅಂತ ತಿಳ್ಕೊಳ್ಳೋಣ. ಈಗ ಅಕಸ್ಮಾತ್ ನಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನ್ 4ನೇ ಪ್ರಮೋಷನ್ ತಗೊಂಡಾಗ ನಾ ಗೋಲ್ಡ್ ಆಗ್ತೀನಿ ಇಲ್ಲ ಅಂತ ಹೇಳಂಗಿಲ್ಲ. ಅಕಸ್ಮಾತ್ ನನಕ್ಕಿಂತ ಮೊದಲು ನಾ ಮೊದಲೇ ವ್ಯಕ್ತಿ ಮಾಡೇನಲ್ಲ, ಅವನೇನಾರ ನನಕ್ಕಿಂತ ಮೊದಲ 4 ಜನ ಮಾಡ್ದಂದ್ರೆ ಅವ್ನು ಗೋಲ್ಡ್ ಆಗ್ಬೋದೇನ್ರಿ? ಹೌದು. ಈ ನನಕ್ಕಿಂತ ನನ್ನ ಕೆಳಗಡೆ ಇದ್ದಂತ ವ್ಯಕ್ತಿಗಳು ನನಕ್ಕಿಂತ ಮೊದಲ 4 ಜನ ಮಾಡಿದ್ರೆ ಅವರು ಗೋಲ್ಡ್ ಪ್ರಮೋಷನ್ ತೊಗೊಳಕ್ಕೆ ಕಂಪ್ಯೂಟರ್ ಅಲ್ಲ ಮಾಡ್ತೈತಿ. ಈಗ ಆವತ್ತಿಗೆ ಏನಾಗ್ತೈತಿ? ಆ ಹೊತ್ನೊಳಗೆ ಇವನ್ ನಿಮ್ ಡೌನ್ ನಲ್ಲಿ ಇದು ಚಂದ್ರಶೇಖರ್ ಅಂತ ತಿಳ್ಕೊಳ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇದು ಅಚಲ್ಕರ್ ಅಂತ ತಿಳ್ಕೊಳ್ರಿ. ಈಗ ಯಾವಾಗ ಚಂದ್ರಶೇಖರ್ಗಿಂತ ಮೊದಲ ಅಚಲ್ಕರ್ 4 ಜನ ಕಂಪ್ಲೀಟ್ ಮಾಡಿ ಗೋಲ್ಡ್ ಪ್ರಮೋಷನ್ ತಗೊಂಡ್ರೆ, ಈಗ ಅಚಲ್ಕರ್ ಚಂದ್ರಶೇಖರ್ ಡೌನ್ ಲೈನ್ ಅಲ್ಲ, ಉಲ್ಟಾ ಅಚಲ್ಕರ್ ಅಚಲ್ಕರ್ ಡೌನ್ ಲೈನ್ ಆಗ್ತಾರೆ. ಯಾಕಂದ್ರೆ ಅದು ಸೂಪರ್ ಸೀಡ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಇದು ಯಾಕೆ ಸರ್? ಸರ್ ಹಂಗಂದ್ರೆ ನಮ್ಗೆ ಲಾಸ್ ಆಗ್ತೈತಲ್ರಿ. ನಾವು ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಅವ್ನ್ ನಮ್ಮಲ್ಲಿ ಬಿಟ್ಟು ಹೋದಂದ್ರೆ ಮತ್ ನಮ್ಗೆ ಲಾಸ್ ಆಗಂಗಿಲ್ಲನ್ರಿ ಸರ್. ಕಂಪನಿ ಉದ್ದೇಶ ಇದೆ. ಯಾಕಂದ್ರೆ ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಏನಾಗ್ತೈತೆ ಅಂದ್ರೆ, ನಾವು ಕತ್ತಿ ತೂತಂಗ್ ದುಡಿದ್ವಿ ಸರ್, ನಮ್ಮ ಅಪ್ಲೈನ್ ಸರಿ ಇಲ್ಲ, ನಾವು ಫೋನ್ ಮಾಡಿದಿರ್ತಂಗಿಲ್ಲ, ನಾನು ಮಾಡಿದ ಕೆಲಸದ ಇನ್ಕಮ್ ಹೋಗ್ತೈತೆ ಅಂತ ನಾವು ಕಂಪ್ಲೇಂಟ್ ಮಾಡ್ತೀವಲ್ಲ, ಅಂತ ವ್ಯಕ್ತಿಗಳಿಗೆ ಈ ಸರಿ ಹೋಗಂಗಿಲ್ಲ. ಯಾರು ಯಾವಾಗ ಬೇಕಾದ್ರೆ ಇಮಿಡಿಯೇಟ್ ಆಗಿ ಹೆಚ್ಚಿಗೆ ಕೆಲಸ ಮಾಡಿ ಅವ್ರನ್ನ ಸೂಪರ್ ಸೀಡ್ ಮಾಡಿ ನಾವು ಓವರ್ಟೇಕ್ ಮಾಡಿ ಅವ್ರ ಮೇಲೆ ನಾವು ಬರ್ಬೋದು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಇದು ಒಂದನೇ ಕಾರಣ. ಎರಡನೇ ಕಾರಣ, ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಅದು ಪರ್ಟಿಕ್ಯುಲರ್ ಆಗಿ ಕ್ರೌಡ್ ಫಂಡಿಂಗ್ ಒಳಗೆ ನಮ್ ಕೆಳಗಡೆ ಬರ್ತಾರ್ರಿ, ಆದ್ರೆ ಸರಿಯಾದ ಟೈಮ್ಗೆ ಅವ್ರು ಪ್ರಮೋಷನ್ ತೊಗೊಳಂಗಿಲ್ಲ. ಆ ಪ್ರಮೋಷನ್ ತಗೊಳ್ಳಾರ್ದಕ್ಕೆ ಎಲ್ಲಾ ಕಂಪನಿಗಳು ಫೇಲ್ ಆಗ್ತಾವ. ಸರ್ ಈಗ ನನ್ನ ಟೀಮ್ ನನಕ್ಕಿಂತ ಮೊದಲು ಸೂಪರ್ ಸೀಡ್ ಆಗ್ತದೆ ಹೋಗ್ತೈತೆ ಅಂದ್ರೆ ಅಪ್ಲೈನ್ ನಿದ್ದೆ ಮಾಡಂಗಿಲ್ಲ. ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಯಾಕಂದ್ರೆ ಲೆವೆಲ್ ಅನ್ನ ಮೇಂಟೈನ್ ಮಾಡಕ್ ಪ್ರಯತ್ನ ಮಾಡ್ತಾನ. ಏನಂತೀರಿ ನರಸಿಂಹ ಮೂರ್ತಿ ಅವ್ರೆ? ಎಸ್ ಅಂತಿರು ನೋ ಅಂತಿರು? ಕೈ ಮಾಡ್ರಿ. ನರಸಿಂಹಮೂರ್ತಿ ಅವ್ರೆ ಕೈ ಮಾಡ್ರಿ, ಹಿಂಗ್ ಮಾಡ್ರಿ, ಕೈ ಎತ್ರಿ. ಓಕೆ, ಏನಂತೀರಿ? ನಾಗೇಂದ್ರ ಇನ್ನು ಎಷ್ಟು ಚಂದ ಕಾಣ್ಬೇಕಂತ ಮಾಡ್ರಿ. ಚಂದ ಕಾಣಕ್ತಿರಿ, ಬರೀ ಹೇರ್ ಸ್ಟೈಲ್ ಮಾಡ್ತಿಲ್ಲ. ಈ ಕಡೆ ಕನ್ಸೆಪ್ಟ್ ಲಕ್ಷ್ಯ ಕೊಡ್ರಿ. ಕೈ ಕ್ಲಿಯರ್ ಆಗ್ತಿಲ್ಲೋ? ಚಲೋ, ಹಾಗಾದ್ರೆ ಮುಂದ್ ಹೋಗನ್ರಿ ಚಂದ್ರಶೇಖರ್ ಅವ್ರೆ. ಸರ್. ಚಲೋ, ಹಾಗಾದ್ರೆ ಮುಂದ್ ಹೋಗೋಣ. ಸೊ ಹಿಂಗಾಗಿ ರೀತಿ ಈ ಕಂಪನಿ ಒಳಗೆ ಯಾರು ಬೇಕಾದ್ರೂ ಸಾಮರ್ಥ್ಯ ಇದ್ದಂತ ವ್ಯಕ್ತಿಗಳು ಮೇಲ್ ಬರ್ತಾರ್ರಿ. ನಮಗೆ ನಮ್ಗೆ ಏನಂತೀರಿ? ಅಸಮರ್ಥ ವ್ಯಕ್ತಿಗಳಿಗೆ ನಾನ್ ಮೇಲ್ ಕರ್ಕೊಂಡು ಹೋಗೋದಕ್ಕಿಂತ ಸಮರ್ಥ ಇರ್ತಕ್ಕಂಥ ವ್ಯಕ್ತಿಗೆ ನಾನು ಯಾಕೆ ಸಪೋರ್ಟ್ ಕೊಡಬಾರ್ದು? ಏನಂತೀರಿ? ಎಸ್ ಅಂತೀರಿ ಅಂತೀರು? ನಮ್ಮ ಕಾನ್ಸೆಪ್ಟ್ ಒಳಗೆ ಯಾರಿಗೆ ಕೆಪಾಸಿಟಿ ಐತಿ, ಯಾರಿಗೆ ಸಮರ್ಥ ಐತಿ, ಯಾರಿಗೆ ಗಟ್ಸ್ ಐತಿ, ಆ ವ್ಯಕ್ತಿ ಮಾತ್ರ ಈ ಬಿಸ್ನೆಸ್ ಮಾಡ್ತಾನ. ಏನಂತೀರಿ ಚಂದ್ರಶೇಖರ್ ಅವರೇ? ನನ್ನ ಮಾತಿಗೆ ನೀವು ಅಷ್ಟೇ ಏನೈತಿ? ಪಾಯಿಂಟ್ ಕರೆಕ್ಟ್ ಐತಿಲ್ರಿ ನರಸಿಂಹಮೂರ್ತಿ ಅವರೇ? ನಾಗೇಂದ್ರ, ಯಾರಿಗೆ ದಮ್ ಐತಿ, ಯಾರಿಗೆ ಕೆಪಾಸಿಟಿ ಐತಿ, ಯಾರಿಗೆ ಗಟ್ಸ್ ಐತಿ, ಅವ್ನು ಮಾತ್ರ ನಮ್ಮ ಕಂಪನಿ ಸೇರ್ಕೊಂತಾನ. ಸ್ವಲ್ಪ ಅವನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಯಾರು ಜಾಯ್ನ್ ಆಗೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ ನಂದು? ಮುಂದೋಗ್ಲಿ? ಚಲೋ, ಡನ್. ಚಲೋ, ಹಾಗಾದ್ರೆ ಮುಂದಿನ ಪ್ರಶ್ನೆ ಇರಪ್ಪ. ಈಗ ಮುಂದಿನ ಪ್ರಶ್ನೆಗೆ ಈಗ ನಾನು ಚಂದ್ರಶೇಖರ್ ಅವರೇ, ದೇವರದಿಂದ ನಿಮ್ಗೆ ಅಂತದ್ ಏನು ಆಕ್ಸಿಡೆಂಟ್ ಆಗಿಲ್ಲ. ನೀವು ನಾರ್ಮಲ್ ಆಗಿ ನಿಮ್ ಕೆಳಗಡೆ ಏನೈತಿ 16 ಜನ ಬಂದಾರ. ಎಷ್ಟು ಜನ ಬಂದಾರ ಸರ್? ನಿಮ್ಗೆ 16 ಜನ ಬಂದಾರ. ನಿಮ್ಗೆ ಆಟೋಮೆಟಿಕ್ ಕಂಪ್ಯೂಟರ್ ಏನ್ ಮಾಡ್ತೈತಿ? 3ನೇ ಪ್ರಮೋಷನ್ಗೆ ನಿಮ್ಗೆ ಪರ್ಮಿಷನ್ ಕೊಡ್ತೈತಿ. ಹಂಗಾರೆ 3ನೇ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು ನಾನು? 3ನೇ ಪ್ರಮೋಷನ್ ತಗೋಬೇಕಂದ್ರೆ ಮೊದಲೇ ಆ 3ನೇ ಪ್ರಮೋಷನ್ ಹೆಸರು ನೋಡೋಣ. ಏನಿತ್ತು ಸರ್ ಹೆಸರು? 3ನೇ ಪ್ರಮೋಷನ್ ಹೆಸರು ರೂಬಿ ಅಂತ. ಏನಂತ ಸರ್? ರೂಬಿ. ಓಕೆ, ಈ ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ನಾ ಏನ್ ಮಾಡ್ಬೇಕು? ಈಗ 2ನೇ ಪ್ರಮೋಷನ್ ದೊಳಗೆ ನನಗೆ $800 ಇನ್ಕಮ್ ಆಗೈತಿ. ಈ ಬಂದಿರ್ತಕ್ಕಂಥ $800 ನಾನು $250 ಕೊಟ್ಟು ರೂಬಿ ಪ್ರಮೋಷನ್ ತಗೋಬೇಕು. ಎಷ್ಟು? ಈಗ ನೋಡ್ರಿ, $800 ಇನ್ಕಮ್ ಆದಾಗ $250 ಕೊಟ್ಟು ರೂಬಿ ಪ್ರಮೋಷನ್ ತಗೊಳ್ಳೋದು ಏನು ಕಷ್ಟ ಅಲ್ಲಲ್ಲ? ಏನಿಲ್ಲ ಸರ್, ಕಷ್ಟ ಇಲ್ಲ. ಹಾ, ಈಗ
ಈಗ ನೋಡ್ರಿ ಈ 60 ಮತ್ತೆ ನಾನು ಹೊಸ ಮೆಂಬರ್ ಮಾಡ್ಬೇಕೇನ್ರಿ, ಹೊಸ ಮೆಂಬರ್ ಒಟ್ಟ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಈ 16 ಜನರಿಗೆ ಸಪೋರ್ಟ್ ಕೊಡ್ರಿ. ಈ 16 ಜನರಿಗೆ ಸಪೋರ್ಟ್ ಕೊಟ್ರೆ ಒಂದೊಂದು ವ್ಯಕ್ತಿ 4 ಮೆಂಬರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 64 ಜನ ಬಂದು ಇಲ್ಲಿ ನನ್ನ 3ನೇ ಕಾಲಂನೊಳಗೆ ಕುಂತಿರ್ತಾರ. ಹೌದಾ? ನಾನೇನ್ ಮಾಡ್ಬೇಕು, ಈ 64 ಜನರಿಗೆ ಬೆನ್ನತ್ತಿ ಮೊದಲ ಅವ್ರಿಗೆ ಸಿಲ್ವರ್ ಆಗಿ $100, ಎರಡನೇದು ಮತ್ತ ಅವ್ರಿಗೆ ಎರಡನೇ ಸ್ಟೆಪ್ ನೊಳಗೆ ನನ್ನಂಗ $800. ಈಗ ಹೇಳ್ರಿ, ಈ 64 ಜನರಿಗೆ ನನ್ನಂಗ $800 ಇನ್ಕಮ್ ಅಂತಂದ್ರೆ ನೀವೇಗ ನಿಮಗೆ $800 ಬಂದಾಗ $250 ಕೊಟ್ಟು ರೂಬಿ ಪ್ರಮೋಷನ್ ತಗೊಂಡ್ರಲ್ಲ, ಹಂಗ ಈ 64 ಜನ ಮುಂದೆ $800 ಬಂದಾಗ ಅವ್ರೇನ್ ಮಾಡ್ತಾರೆ, ರೂಬಿ ಪ್ರಮೋಷನ್ ತೊಗೊಳಿಕ್ಕೆ $250 ಕೊಡ್ತಾರ. ಇದೇ $250 ಇಂಟು 64 ಜನ ಟೋಟಲ್ ಇನ್ಕಮ್ ನಿಮಗೆ $16,000 ಆಗಿ ವಾಪಸ್ ಬರ್ತೈತಿ. ಎಷ್ಟು ಡಾಲರ್ ಆಗಿ? $16,000 ಆಗಿ ನಿಮಗೆ ಮುಂದೆ ವಾಪಸ್ ಬರ್ತೈತಿ. $16,000 ಅಂದ್ರೆ ಅದನ್ನ ಇಲ್ಲಿ ಜೊತೆಗೆ ಇಂಡಿಯನ್ ರುಪೀಸ್ ನೊಳಗೆ ಬರ್ಕೊಂಡ್ ತಗೋಣ. ಇಂಡಿಯನ್ ರುಪೀಸ್ ನೊಳಗೆ ಎಷ್ಟಾಗ್ತೈತಿ ಚಂದ್ರಶೇಖರ್ ಅವರೇ? ರೂಪೀಸ್ 14,88,000. ಸರ್, ಇವತ್ತಿನ ಮಟ್ಟ ನಾವು ಕಳೆದ 30 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಮಾಡಿನಿ. ಅದು ಕೇವಲ ಇಲ್ಲೇ ಏನ್ ನೋಡ್ರಿ, 4 1 16 20 21 60 84 ಜನರದೊಂದು ಟೀಮ್ ಕಟ್ಟಿದ್ರೆ ನನಗೆ $15 ಲಕ್ಷ ಇನ್ಕಮ್. ಅದು ಒಂದು $10 ಸೋಪ್ ಮಾರ್ಬೇಕಾಗಿಲ್ಲ, $5 ಒಂದು ಶಾಂಪೂ ಚೀಟ್ ಮಾರ್ಬೇಕಾಗಿಲ್ಲ, ಯಾವ್ದು ಚಾಪುಡಿ ಮಾರ್ಬೇಕಾಗಿಲ್ಲ, ಯಾವ್ದು ವಾಷಿಂಗ್ ಮಷಿನ್ ಮಾರ್ಬೇಕಾಗಿಲ್ಲ. ಈ ಸಿಂಪಲ್ ಆಗಿ ಡೀಸೆಂಟ್ ಆಗಿ ಕೆಲಸ ಮಾಡಿದ್ರು ಲಕ್ಷ ಗಟ್ಟಲೆ ಗಳಿಸಬಹುದಲ್ಲ. ಅದು ಕೇವಲ 3 ಲೆವೆಲ್ಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ ಚಂದ್ರಶೇಖರ್ ಅವರೇ? 2ನೇ ಲೆವೆಲ್ ಅಂತ ಬಿಟ್ಟು 3ನೇ ಲೆವೆಲ್ ಬಿಟ್ಟು 2ನೇ ಲೆವೆಲ್ ಅಂತ ಬರ್ತೀರಲ್ರಿ? ಹಾ, ಚಲೋ, ಓಕೆ, ಚಲೋ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಚಂದ್ರಶೇಖರ್ ಅವರೇ? ಈಗ ಇನ್ನೊಂದು ತಿಳ್ಕೊಡ್ರಿ, ಈಗ ನಾನು ಕೆಳಗಡೆ 64 ಜನ ಬರಬೇಕು ಮತ್ತೆ ನನಗೆ $16,000 ಬರಬೇಕು. ಎಷ್ಟು ಜನ? 64 ಜನ ಬರಬೇಕು. ಅದ್ರ ಜೊತೆಗೆ ನನಗೆ ಎಷ್ಟು ಸರ? $16,000 ಬಂದ್ರೆ ಮಾತ್ರ ನನಗೆ ಕಂಪನಿ 4ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು ಸರ್? ಈಗ ನನ್ ಮತ್ತೊಂದು ಪ್ರಶ್ನೆ, ನೀವು ನನಗೆ 4 ಜನ ಮಾಡ್ಬೇಕಂತ ಹೇಳಿದ್ರಿ. 4 ಮಾಡ್ಬೇಕು ಅಥವಾ ಹೆಚ್ಚಿಗೆ ಮಾಡ್ಬೋದು? ಸರ್, 4 ಮಾಡುದು ಕಂಪಲ್ಸರಿ. ಇದ್ರ ಜೊತೆಗೆ ನೀವು 6 ಮಾಡಿದ್ರಿ, 10 ಮಾಡಿದ್ರಿ ಅಂದ್ರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಕಮ್ ಬರ್ತೈತಿ. ಈಗ ನಾನು ಇಲ್ಲಿ 16 ಜನ ಅಂತ ಹೇಳಿದೆ. ಈ 16 ಜನ 4 ಆಗ್ಬೇಕಂತೇನಿಲ್ಲ. ನೀವು ಅಕಸ್ಮಾತ್ ಹೆಚ್ಚಿಗೆ ಆಗಿ ಈ ಟೋಟಲ್ ನೋಡ್ರಿ, ಮೊದಲೇದು ಮಾತ್ರ ನಿಮ್ದು 4 ಕೌಂಟ್ ಆಗ್ತೈತಿ. 16 ಟೋಟಲ್ ಸೇಲ್ಸ್, 64 ಟೋಟಲ್ ಸೇಲ್ಸ್ ಕೌಂಟ್ ಆಗ್ತೈತಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಕಾಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಈಗ ದೇವ್ರ ದಯದಿಂದ ನಿಮ್ ಕೆಳಗಡೆ 3ನೇ ಲೆವೆಲ್ದೊಳಗೆ 64 ಜನ ಆದ್ರು ಅಂತ ತಿಳ್ಕೊರಿ. ಅವಾಗ ಏನ್ ಮಾಡ್ತೈತಿ, ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ನಿಮಗೆ 4ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತೈತಿ. 4ನೇ ಪ್ರಮೋಷನ್ ಯಾವ್ದು ಸರ್? 4ನೇ ಪ್ರಮೋಷನ್ಗೆ ನಾವು ಏನಂತ ಹೆಸರಿಟ್ಟಿವಿ? ಡೈಮಂಡ್ ಅಂತ ಹೆಸರಿಟ್ಟಿವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಸರ್? ನಾನು ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಈಗ ನನಗೆ ಹಿಂದೆ ಅಂದ್ರೆ 3ನೇ ಲೆವೆಲ್ ಒಳಗೆ ಎಷ್ಟು ಇನ್ಕಮ್ ಆಗೈತಿ? 3ನೇ ಲೆವೆಲ್ನಾಗ ನನಗೆ $16,000 ಇನ್ಕಮ್ ಆಗೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ನಾನೇನ್ ಮಾಡ್ಬೇಕು, ಈ ನನಗೆ ಬಂದಿರ್ತಕ್ಕಂಥ $16,000 $2,500 ಕೊಡ್ಬೇಕು. ಈಗ ಚಂದ್ರಶೇಖರ್ ಅವ್ರೆ, ನಿಮ್ಗೆ $16,000 $2,500 ಕೊಟ್ಟು 4ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಏನಾದ್ರು ಕಷ್ಟ ಆಗ್ತೈತೇನ್ರಿಪ್ಪ ನಿಮಗೆ? ಇಲ್ಲ ಸರ್, ಇಲ್ಲ ಅಂದ್ರೆ $2,500 ಕೊಟ್ಟು ಪ್ರಮೋಷನ್ ತಗೋಬೋದಲ್ಲ? ಅಕಸ್ಮಾತ್ ಒಲ್ಲೆ ಅಂದ್ರೆ ಏನಾಗ್ತೈತೆ ಅದನ್ನ ಆಮೇಲೆ ವಿಚಾರ ಮಾಡೋಣಲ್ಲ. ಈಗ ನಾನೇನ್ ಮಾಡ್ತೀನಿ, ಈಗ ತಗೊಂಡೆ, ಈಗ ನನ್ನ ಕೆಳಗಡೆ ಈಗ ನನ್ನ ಕೆಲಸ ನನ್ನ ಕರ್ತವ್ಯನು ಈ 64 ಜನ. ಈಗ ನಾನೇನ್ ಮಾಡ್ಕೊ ಸಪೋರ್ಟ್ ಕೊಟ್ಟೆ, ಒಂದ್ ವ್ಯಕ್ತಿ 4 ಜನ ಮಾಡಿದ್ರೆ ಮುಂದೆ 256 ಜನ ಬರ್ತಾರೆ. ಹೌದಾ? ನನ್ನ ಕೆಲ್ಸ ಏನು, ಈ ನನ್ನ ಕೆಳಗಡೆ 4ನೇ ಲೆವೆಲ್ದೊಳಗೆ ಹೊಸದಾಗಿ ಬಂದಿರ್ತಕ್ಕಂಥ 256 ಜನರಿಗೆ ಸಪೋರ್ಟ್ ಕೊಡುದು. ಎಲ್ಲಿ ಮಟ್ಟ ಸಪೋರ್ಟ್ ಕೊಡುದು? ಈ 256 ಜನ ಅದರಲ್ರಿ, ಯಾರು ಈ 256 ಜನ ಅದಲ್ಲ, ಅವ್ರಿಗೆ ನಾನು ರೂಬಿ ಮಾಡ್ಬೇಕು. ಅವ್ರಿಗೆ ರೂಬಿ ಮಾಡಿದ್ರೆ ನಿಮ್ಮಂಗೆ ಅವ್ರಿಗೂ ಸಹಿತ $16,000 ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ನೀವೆಂಗೆ ನಿಮಗೆ $16,000 ಬಂದಾಗ $2,500 ಕೊಟ್ರೆ ನೀವೇನ್ ಮಾಡಿದ್ರಿ? ಡೈಮಂಡ್
ಗೋಲ್ಡ್ ಪ್ರಮೋಷನ್ ತಗೊಂಡ್ರಲ್ಲ ಹಂಗ ಈ 256 ಜನ ಡೈಮಂಡ್ ಪ್ರಮೋಷನ್ ತಗೋತಾರ. ಆ ಡೈಮಂಡ್ ಪ್ರಮೋಷನ್ ತಗೋಬೇಕಾದ್ರೆ ಅವ್ರು ಕೊಡ್ತಕ್ಕಂತ $2,500 ನಿಮಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗ್ತೈತಿ. ಈ ಲೆವೆಲ್ ಒಳಗೆ ನಿಮಗೆ ಟೋಟಲ್ ಇನ್ಕಮ್ ಎಷ್ಟಾಗ್ತೈತಿ? $6,40,000. ಎಷ್ಟು ಸರ್? $6,40,000. ಅದನ್ನ ಇಂಡಿಯನ್ ರುಪಿನಾಗ ಹೇಳ್ಬೇಕಂದ್ರೆ ಎಷ್ಟಾಗ್ತದೆ ಸರ್? ಇಂಡಿಯನ್ ರುಪಿನಲ್ಲಿ ಹೇಳ್ಬೇಕಂದ್ರೆ ಎಲ್ಲರದು ಈ ಕಡೆ ಲಕ್ಷ ಇರ್ಲಿ, ಅಮೌಂಟ್ ಬಹಳ ದೊಡ್ಡದೈತಿ. ರುಪೀಸ್ ಎಷ್ಟಾಗ್ತೈತಿ ಇವ್ರೆ? 5,95,00,000. 20,000. 5,93,20,000 ರೂಪಾಯಿ ಸರ್. ಈಗ ನಾನು ಕಳೆದ 30 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಾಕ್ತೀನಿ. 4 ಜನ ಕೇವಲ 4ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ 6 ಕೋಟಿ ರೂಪಾಯಿ ಸರ್. ಕೇವಲ 4 ಲೆವೆಲ್ ನಾ ಕಂಪ್ಲೀಟ್ ಮಾಡಿದ್ರು 6 ಕೋಟಿ ರೂಪಾಯಿ ಬಂದ್ರೆ ನನ್ನ ಲೈಫ್ ಸೆಟಲ್ ಆಗ್ತಿತ್ತು ಇಲ್ಲೋ? 100% ಅದ್ರ ಸಲುವಾಗಿ ನಾ ಏನ್ರ ಒಂದು 10 ರೂಪಾಯಿದು ಸೋಪ್, 5 ರೂಪಾಯಿದು ಒಂದು ಶಾಂಪೂ ಚೀಟ್, ಯಾವ್ದ್ರ ಚಾಪುಡಿ ಅಥವಾ ಯಾವ್ದ್ರ ಪ್ರೊಡಕ್ಟ್ ಸೇಲ್ ಮಾಡಿ ನಾನು ಸರ್. ಪ್ರೊಡಕ್ಟ್ ಸೇಲ್ ಮಾಡೋದು ಕೆಟ್ಟ ಅಂತ ನಾನು ಹೇಳಿಲ್ಲ. ಆದ್ರೆ ಸಮಾಜದೊಳಗ ವೈಟ್ ಕಾಲರ್ ಜನ ಅದರ, ಲಾಯರ್ಸ್, ಇಂಜಿನಿಯರ್, ಡಾಕ್ಟರ್ಸ್, ದೊಡ್ಡ ದೊಡ್ಡ ಪೊಸಿಷನ್ ಒಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಟೀಮ್ ಕಟ್ ಅಂದ್ರೆ ಕಣ್ಣು ಮುಚ್ಚಿ ಕಣ್ ತೆಗೆದ್ರೊಳಗೆ ಟೀಮ್ ಅನ್ನ ಕಟ್ತಾರ. ಆದ್ರೆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡು, ಇನ್ಶೂರೆನ್ಸ್ ಸೇಲ್ ಮಾಡಿದ್ರೆ ಅವ್ರು ಅಸಹ್ಯ ಮಾಡ್ಕೊಂತಾರ. ಅಂತ ವ್ಯಕ್ತಿಗಳಿಗೆ ನಾವು ಟಾರ್ಗೆಟ್ ಮಾಡಬಹುದಾ ಅನ್ನೋದು ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಪಾಯಿಂಟ್ ಕ್ಲಿಯರ್ ಆಯ್ತು. ಚಲೋ, ಈಗ ಮಾಡಿ ಸರ್. ಕೆಲವರು ಪ್ರಭು ಅವರು ಇವರೆಲ್ಲ ಬಂದವ್ರೆ, ಅನ್ಮ್ಯೂಟ್ ಮಾಡಿ ಎಲ್ಲ. ಅನ್ಮ್ಯೂಟ್ ಮಾಡ್ಲಿ. ಓಕೆ ಪ್ರಭು ಅನ್ಮ್ಯೂಟ್ ಮಾಡಿ. ನೀವು ಯಾಕೆ ಮಾತಾಡಂಗಿಲ್ಲ? ಪ್ರಭುಗೆ ಏನಪ್ಪ ಗುಟ್ಕಾ ಹಾಕೊಂಡಿರ್ತಾರೋ ಏನು ಗೊತ್ತಿಲ್ಲ, ಅವ್ರು ಮಾತಾಡಂಗಿಲ್ರಿಪ್ಪ. ಅದಕ್ಕಿಂತ ನಮ್ ನರೇಂದ್ರ ಮಾಡೋದು ಚಲೋ ಅಲ್ಲ? ನರೇಂದ್ರ ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ರಿಪ್ಪ. ಇವತ್ತು ನಿಮ್ ಜೊತೆ ಮಾತಾಡೋಣ. ಮೈಕ್ ಆನ್ ಮಾಡ್ಕೊಡ್ರಿ ನೋಡೋಣ. ಬಂತಲ್ಲ, ಚಲೋ ನೀವ ಮಾತಾಡ್ಬಿಡ್ರಿ ಇವತ್ತೆ. ಚಲೋ ನರೇಂದ್ರ ಯಾವ ಆಮೇಲೆ ಪರಿಚಯ ಮಾಡ್ಕೊಂಡು ಮಾತಾಡ್ರಿ. ಓಕೆ ಪಾಯಿಂಟ್ ಕ್ಲಿಯರ್ ಆತಲ್ಲ ನರೇಂದ್ರ? ಕ್ಲಿಯರ್ ಆಯ್ತು ಸರ್. ಅವ್ರು ಚಲೋ. ಈಗ 4ನೇ ಪೊಸಿಷನ್ ಕಂಪ್ಲೀಟ್ ಆಯ್ತಿಲ್ರಿ? ಈಗ ನೀವ್ ಹೇಳ್ರಿ ನರೇಂದ್ರ, ನಿಮ್ಗೆ ಏನಾರ ಮದ್ವೆ ಆಗೈತಿಲ್ಲ ನರೇಂದ್ರ? ಇಲ್ಲ ಸರ್. ಇಲ್ಲ. ಅಕಸ್ಮಾತ್ ನೀವು ನಮ್ಮ ಕಂಪನಿ ಜೊತೆ ಕೆಲಸ ಮಾಡಿದ್ರಿ, ಒಂದು 6 ತಿಂಗಳದಿಂದ 8 ತಿಂಗಳದೊಳಗೆ ಅಕಸ್ಮಾತ್ ನೀವು 4ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಿಮ್ದು ಇನ್ಕಮ್ ಎಷ್ಟಾಗ್ತೈತಿ? 6 ಕೋಟಿ. ನಾಳೆ ಹುಡುಗಿ ನೋಡ್ಬೇಕಂದ್ರೆ ಬೆಂಚ್ ಕಾರ್ ತಗೊಂಡ್ ಹೋಗ್ಬೋದಲ್ಲ? ತಪ್ಪೇನೈತಿ? ಕನಸ್ಕೊಂಡ್ರಲ್ಲ, ಅಚೀವ್ಮೆಂಟ್ ಮಾಡ್ರಿ, ದುಡ್ಡು ಬರೋದ್ ಗ್ಯಾರಂಟಿ. ಯಾಕಂದ್ರೆ ಇದು ಪ್ಯೂರ್ಲಿ 100% ವರ್ಕಿಂಗ್ ಕಾನ್ಸೆಪ್ಟ್. ಯಾಕೇಳ್ರಿ? ಯಾಕಂತ ಹೇಳಕ್ತೀನಿ ಹೇಳ್ರಿ ಚಂದ್ರಶೇಖರ್ ನರೇಂದ್ರ ಅವ್ರೆ, ಇದು ಕಾನ್ಸೆಪ್ಟ್ ಏನೈತಲ್ಲ ಇದು ಪ್ಯೂರ್ಲಿ 100% ವರ್ಕಿಂಗ್ ಕಾನ್ಸೆಪ್ಟ್. ಇಲ್ಲಿ ನಾನು ಬಿಸಿನೆಸ್ ಮಾಡ್ತೇನಂತ ಗಡ್ಸಿದ್ದ ವ್ಯಕ್ತಿ ಮಾತ್ರ ಕಂಪನಿ ಜಾಯ್ನ್ ಆಗ್ತಾನ. ಸ್ವಲ್ಪ ಅವನಿಗೆ ಡೌಟ್ ಇತ್ತಂದ್ರೆ ಕಂಪನಿ ಜಾಯ್ನ್ ಆಗಂಗಿಲ್ಲ. ಎಸ್ ತಿರ್ನೋತಿರು. ಈಗ ನನಗೆ ಗಡ್ಸೈತಿ, ನಾನು ಕಂಪನಿ ಜಾಯ್ನ್ ಆಗೀನಿ. ನಾನು ಕೆಳಗೆ ಬರ್ತಕ್ಕಂಥ ವ್ಯಕ್ತಿನ ಅವನು ಟೆಸ್ಟ್ ಮಾಡ್ತಾನ. ನನಗೆ ಮಾಡೋ ಕೆಪಾಸಿಟಿ ಐತಂದ್ರೆ ಮಾತ್ರ ಬರ್ತಾನೆ, ಇಲ್ಲಂದ್ರೆ ಅವನು ಬರೋಕ್ಕಿಂತ ಮೊದ್ಲೇ 4 ಜನರಿಗೆ ರೆಡಿ ಮಾಡ್ಕೊಂಡು ಬರ್ತಾನ. ಪಾಯಿಂಟ್ ಕ್ಲಿಯರ್ ಆಯ್ತು? ಅಂದ್ಮೇಲೆ ನನಗೆ ಈ ಕಾನ್ಸೆಪ್ಟ್ ಒಳಗೆ ದುಡ್ಡು ಬರೋದು 100% ಶತಸಿದ್ಧ. ನನ್ನ ಅಪ್ಲೈನ್ ಏನ್ರ ಡ್ರಾಮಾ ಮಾಡ್ದ ಆಟೋಮೆಟಿಕ್ ಆಗಿ ನಾನುಕ್ಕಿಂತ ಜಾಸ್ತಿ ಮಾಡಿ ಮೇಲೆ ಹೋಗ್ಬೋದಲ್ಲ? ಯಾರು ನನ್ನ ಕಡೆ ಈಗ ನೋಡ್ರಿ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಲ್ಲೇ ಎಕ್ಸಾಂಪಲ್ ಕೊಡ್ಲಿ ನರೇಂದ್ರ, ಎಕ್ಸಾಂಪಲ್ ಕೊಡ್ಲಿರಿ ನಾಗೇಂದ್ರ. ಈಗ ನಾನು ಅದೇನಿಪ್ಪ. ಈಗ ಏನೈತಿ? ನಾನು ಅದೇನೆ. ಚಂದ್ರಶೇಖರ್ ಅವರೇ ನೀವು ಉತ್ತರ ಕೊಡ್ರಿಪ್ಪ. ಈಗ ನಾನು ಅದೇನಿ, ನನ್ನ ಕೆಳಗಡೆ ಬಾಯ್ ಬ್ಯಾಡ್ ಲಕ್, ನನ್ನ ಕೆಟ್ಟ ಹಣೆ ಬರ್ಕೆ ಇಲ್ಲಿ ನಾನು ಅದೇನ್ರಿ? ಇಲ್ಲದೆ ನೋಡ್ರಿ ಒಂದ್ ಪ್ರಶ್ನೆ. ಈಗ ನಾನು ಇಲ್ಲದೀನಿ 1 2 3 4 ಹಿಂಗ 20 ಜನ ಡಮ್ಮಿ ಅದರ. ಅಕಸ್ಮಾತ್ 21ನೇ ವ್ಯಕ್ತಿ ಏನಾರ ಆಕ್ಟಿವ್ ಇದ್ದ, ಅವನು ಪಟ 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 ಪ್ರಮೋಷನ್ ತಗೊಂಡಾದ್ರೆ ಅವನು ಡೈರೆಕ್ಟ್ ಬಂದ ನನ್ನ ಕೆಳಗಡೆ ಡೈರೆಕ್ಟ್ ಆಗಿ ಏನಾಗ್ತಾರ? ಈ ನಡುವಿರ್ತಕ್ಕಂಥ 19 ಜನ ಡಮ್ಮಿ ಅದರಲ್ಲ, ಅವ್ರು ಕಿತ್ಕೊಂಡು ಹೋಗ್ಬಿಡ್ತಾರ. ಇದು ಒಂದು ನಮ್ಮ ಕಂಪನಿ ಒಳಗೆ ಪ್ಲಸ್ ಪಾಯಿಂಟ್. ಈಗ ಎಷ್ಟೋ ಸರಿ ನಾವು ನೆಟ್ವರ್ಕ್ ಮಾರ್ಕೆಟ್ ಒಳಗೆ ನಾವು ಡೆಡಿಕೇಟೆಡ್ ಕೆಲಸ ಮಾಡಕ್ ರೆಡಿ ಇರ್ತೀವಿ, ಆದ್ರೆ ಮಧ್ಯದೊಳಗೆ ಡಮ್ಮಿ ಜನ ಬಂದ ನಮ್ಗೆ ಇನ್ಕಮ್ ಬರುವಲ್ರಿ. ಎಷ್ಟೇ ಕಷ್ಟಪಟ್ರು ಅವ್ರೇನ್ ಮಾಡ್ತಾರ? ಇನ್ಕಮ್ ಬರಂಗಿಲ್ಲ ತಿಳ್ಕೊಂಡು ಮತ್ತೆ ಬೇರೆ ಬೇರೆ ಕಂಪನಿ ಹುಡುಕಬೇಕಾಗ್ತೈತೆ. ಅಂತ ಪರಿಸ್ಥಿತಿ ಈ ಸರಿ ನಮ್ಮ ಕಂಪನಿ ಒಳಗೆ ಬರಂಗಿಲ್ಲ. ಏನಂತೀರಿ ನರೇಂದ್ರ? ಹೆಸರು ಅಂತಿರೋ ಇದರಲ್ಲಿ ಅಂತ ನಾನ್ ಪರ್ಫಾರ್ಮಿಂಗ್ ಅದು ಲಯಬಿಲಿಟಿ ರೀ. ಯಾರು ಕೆಲಸ ಮಾಡಂಗಿಲ್ಲ ಅವ್ರು ನಮ್ಗ ಲಯಬಿಲಿಟಿ, ಯಾರು ಕೆಲಸ ಮಾಡ್ತಾರೆ ನಮ್ಗ ಅಸೆಟ್. ನಾವ್ ಯಾಕ್ರಿ ಅನ್ನೆಸೆಸರಿ ಲಯಬಿಲಿಟಿ ಕ್ರಿಯೇಟ್ ಮಾಡಿ ಸಾಲ ಮಾಡ್ಕೊಂಡು ಯಾಕ್ರಿ ಅಸೆಟ್ ಅನ್ನ ಕ್ರಿಯೇಟ್ ಮಾಡಬಾರ್ದು? ಏನಕ್ಕೆ ರೇಸ್ ಅಂತಿರು? ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಚಲೋ, ಹಾಗಾದ್ರೆ ಮುಂದೋಗ್ಲಿ ನರೇಂದ್ರ, ಮುಂದೋಗ್ಲಿ. ಮುಂದೆ ಹೋಗೋಣ ಸರ್. ಚಲೋ,
ಹಾಗಾದ್ರೆ ಈಗ ನಾನು ದೇವ್ರ ದಯದಿಂದ ಸಕ್ಸಸ್ಫುಲಿ ನಾನು ಕಾನ್ಸೈನಿಟಿ 4ನೇ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡೀನಿ. ಈಗ ನಾನು 4ನೇ ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಏನಾಗ್ತೈತಿ, ನನಗ ಮುಂದೆ ಏನಾಗ್ತೈತಿ ಚಂದ್ರಶೇಖರ್ ಅವರೇ, 5ನೇ ಪ್ರಮೋಷನ್ ತೊಳಕ್ಕೆ ಆಟೋಮೆಟಿಕ್ ಆಗಿ ಸಿಸ್ಟಮ್ ನನಗೆ ಪರ್ಮಿಷನ್ ಕೊಡ್ತೈತಿ. ಹಂಗಾರೆ 5ನೇ ಪ್ರಮೋಷನ್ ಅಂತ ಹೇಳಿದ್ರಲ್ಲ, 5ನೇ ಪ್ರಮೋಷನ್ ಹೆಸರೇನು? 5ನೇ ಪ್ರಮೋಷನ್ ಹೆಸರು ಬ್ಲೂ ಡೈಮಂಡ್. ಬ್ಲೂ ಡೈಮಂಡ್. ಡೈಮಂಡ್. ಹಂಗಾರೆ ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ನಾನು ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಈಗ ನನಗೆ ಹಿಂದೆ ಎಷ್ಟು ಇನ್ಕಮ್ ಆಗೈತಿ? $6,40,000. ಎಷ್ಟಾಗೈತೆ ಸರ್? ನನಗೆ ನನಗೆ $6,40,000 ಇನ್ಕಮ್ ಆಗೈತಿ. ಈ $6,40,000 ಇನ್ಕಮ್ ಆದಾಗ $10,000 ಕೊಟ್ಟು ನಾ ಪ್ರಮೋಷನ್ ತಗೋಬೋದ ನರೇಂದ್ರ? ಹಾ ಸರ್ ತಗೋಬಹುದು. ಈಜಿಯಾಗಿ ತಗೋಬಹುದು. ಯಾಕಂದ್ರೆ $6,40,000 ಇನ್ಕಮ್ ಆದಾಗ $10,000 ಕೊಟ್ಟೆ ಯಾರಾದ್ರೂ ಈಜಿಲಿ ಪ್ರಮೋಷನ್ ತಗೋತಾರ. ಅಕಸ್ಮಾತ್ ಒಂದ್ ವಿಚಾರ ಮಾಡೋಣ, ಇದು ನರೇಂದ್ರ ಅಂತ ತಿಳ್ಕೊಡ್ರಿ. ಈಗ ಸದ್ಯ ಮಾತಾಡೋದು ನರೇಂದ್ರ, ನಿಮಗೆ $16,000 ಬಂದಾಗ ಎಷ್ಟು? $16,000 ಬಂದಿತ್ತಲ್ಲ, ಅವಾಗ ಏನಾರೆ ನಾನು 2,500 ಕೊಟ್ಟೆ, ಮನೆ ಕಂಪನಿದ್ ಗ್ಯಾರಂಟಿ ಇಲ್ಲ, ಅದ್ರದ್ದು ಏನ್ ಗ್ಯಾರಂಟಿ? ನೆಗೆಟಿವ್ ವಿಚಾರ ಮಾಡಿ ನೀವೇನಾದ್ರು ಪ್ರಮೋಷನ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗ್ತಿತ್ತು? $2,500 ಕೊಟ್ಟು ನೀವು 4ನೇ ಪ್ರಮೋಷನ್ ತಗೊಳ್ಳಿಲ್ಲ ಅಂದ್ರೆ $6 ಕೋಟಿ ಲಾಸ್ ಆಗ್ತಿತ್ತು. ಎಸ್ ಅಂತಿರೋ ಅಂತಿರೋ? ಎಸ್ ಸರ್. ಹೌದು. ನಿಮ್ಗೆ ಪ್ರಾಫಿಟ್ ಆಯ್ತು ಲಾಸ್ ಆಯ್ತು? ಈಗ $10,000 ಕೊಟ್ಟೆ ನಾನು ಅಕಸ್ಮಾತ್ ಯಾರಾದ್ರೂ 5ನೇ ಪ್ರಮೋಷನ್ ತಗೊಳಕ್ ಹಿಂದೆ ಮುಂದೆ ನೋಡಿದ್ರೆ ಅವ್ರಿಗೆ ಎಷ್ಟು ಲಾಸ್ ಆಗ್ತೈತೆ ಅನ್ನೋದ್ರೆ ಈಗ ನಾವು ಲೆಕ್ಕಾಚಾರ ಮಾಡೋಣ. ಈಗ ನೋಡ್ರಿ, ಇಲ್ಲೇ 256 ಜನ ಅದರ. ಒಂದೊಂದ್ ವ್ಯಕ್ತಿ 4 ಜನ ಮಾಡಿದ್ರೆ 1,024 ಜನ ಬರ್ತಾರ. ನನ್ನ ಕರ್ತವ್ಯನು ಈ 5ನೇ ಲೆವೆಲ್ ನೊಳಗೆ ಬಂದಿರ್ತಕ್ಕಂಥ 1,024 ಜನರಿಗೆ ನಾನೇನ್ ಮಾಡ್ಬೇಕು? ನಾನು ಅವ್ರಿಗೆ ಸಪೋರ್ಟ್ ಕೊಡ್ಬೇಕು. ಎಲ್ಲಿ ಮಟ್ಟ ಸಪೋರ್ಟ್ ಕೊಡ್ಬೇಕು ಚಂದ್ರಶೇಖರ್ ಅವರೇ? ಈ 1,024 ಜನರಿಗೆ ನಾನು ಡೈಮಂಡ್ ಮಾಡ್ಬೇಕು. ಅವ್ರಿಗೆ ಡೈಮಂಡ್ ಮಾಡಿದ್ರೆ ಈಗ ಅವ್ರಿಗೂ ನನಗೆ ಹೆಂಗ $6,40,000 ಬಂದಿತ್ತಲ್ಲ, ಹಂಗೆ ಅವ್ರಿಗೂ $6,40,000 ಬರ್ತಿದ್ದಿ. ಈಗ ನಾನಿಂಗೆ $6,40,000 ಬಂದಾಗ $10,000 ಕೊಟ್ಟೆ ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡಿಲ್ಲ. ಹಂಗೆ ಈ 1,000 ಜನ ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂತಾರ. ಎಷ್ಟು ಕೊಡ್ತಾರ? $10,000. ಇದೇ ಪ್ರತಿ ಒಂದು ವ್ಯಕ್ತಿಯಿಂದ $10,000 ಬರ್ತಿತ್ತಲ್ಲ, ಅದೇ ಇನ್ಕಮ್ ಈ ಸರಿ ನನಗ 5ನೇ ಲೆವೆಲ್ ಒಳಗೆ ಎಷ್ಟಾಗ್ತೈತಿ ಚಂದ್ರಶೇಖರ್ ಅವರೇ? 1,02,02,40,000. ಎಷ್ಟು ಸರ್? $1,02,40,000. ಅದನ್ನ ಇಂಡಿಯನ್ ರುಪಿನಾಗ ಬರ್ರಿ ಸರ್, ಎಷ್ಟಾಗ್ತೈತಿ? ಇಂಡಿಯನ್ ರುಪಿನಾಗ ಬರೆದ್ರೆ ಅದ್ರದ್ದು ಟೋಟಲ್ ಇನ್ಕಮ್ 95 ಕೋಟಿ ಸರ್ ರುಪೀಸ್. ಎಷ್ಟಾಗ್ತದ್ರಿ? 95 ಕೋಟಿ 23,20,000. ಹಾ, ಈಗ ನೋಡ್ರಿ, ಅಕಸ್ಮಾತ್ ನೀವೇನಾರೆ $10,000 ಕೊಟ್ಟೆ ನೀವು ಪ್ರಮೋಷನ್ ತಗೊಳಕ್ಕೆ ಹಿಂದ ಮುಂದೆ ನೋಡಿದ್ರೆ ಏನ್ ಸರ? $10,000 ಕೊಟ್ಟೆ ಪ್ರಮೋಷನ್ ತಗೊಳಕ್ ಹಿಂದ ಮುಂದೆ ನೋಡಿದ್ರೆ ನಿಮ್ದು ಟೋಟಲ್ ಎಷ್ಟು ಲಾಸ್ ಆಗ್ತೈತಿ? ಏನಪ್ಪಾ ಇದು? ಚಲ ಒಂದ್ ನಿಮಿಷ ಸರ್. ಹಾ, ನಿಮ್ದು ಟೋಟಲ್ ಎಷ್ಟು ಲಾಸ್ ಆಗ್ತೈತಿ ಸರ್? $10,000 ಕೊಟ್ಟೆ ಅಕಸ್ಮಾತ್ ತಗೊಳಕ್ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ 95 ಕೋಟಿ. ಈಗ ಅಚ್ಚಲ್ಕರ್ ನನ್ನ ಕೆಳಗಡೆ ಚಂದ್ರಶೇಖರ್ ಅವರೇ ನೀವಾದ್ರಿ, ನೀವು $10,000 ಕೊಡ್ಲಿಲ್ಲ ಅಂದ್ರೆ ನಿಮಗೆ ಲಾಸ್ ಎಷ್ಟಾಯ್ತು? 95 ಕೋಟಿ. ಆ 95 ಕೋಟಿ ಯಾರಿಗ ಹೋಗ್ತೈತಿ? ನೀವೇನಾರ ಅಕಸ್ಮಾತ್ ಪ್ರಮೋಷನ್ ತಗೊಳ್ಳಿಲ್ಲ ಅಂದ್ರೆ ನಿಮಗ ಬದಲಾಗಿ ನನಗೆ ಸ್ಕಿಪ್ ಆಗಿ ನನಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಕಂಪನಿಗಂತೂ ಹೋಗಂಗಿಲ್ಲ, ಒಬ್ರಿಗೆಲ್ಲ ಒಬ್ರಿಗೆ ಬರ್ಲೇಬೇಕು. ನಿಮ್ಮದು ನೀವೇನಾದ್ರು ಡ್ರಾಮಾ ಮಾಡಿದ್ರಿ, ನೀವೇನಾದ್ರು ಒಲ್ಲೆ ಅಂದ್ರೆ ನಿಮಗ್ ಬದಲಾಗಿ ನನಗ್ ಬರ್ತಿದೆ. ಯಾಕಂದ್ರೆ ನಾನಂತೂ ಬ್ಲೂ ಡೈಮಂಡ್ ಅದೀನಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ, ಈ ಪ್ರಕಾರ ಯಾವ ವ್ಯಕ್ತಿ ನಮ್ಮ ಕಂಪನಿ ಒಳಗೆ 5 ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾನಲ್ಲ, ಆ ವ್ಯಕ್ತಿಗೆ ಟೋಟಲ್ ಇನ್ಕಮ್ ಎಷ್ಟು ಬರ್ತೈತಿ ಅದನ್ನ ಇಲ್ಲಿ ಬರೇನ್ರಿ ಸರ್? ಟೋಟಲ್ ಇನ್ಕಮ್. ಈ ಪ್ರಕಾರ 5 ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ನಮಗೆ ಟೋಟಲ್ ಇನ್ಕಮ್ ಇಂಡಿಯನ್ ರುಪಿನಾಗ ಬರೆದು ಬಿಡ್ತೀನಿ. ಕರೆಕ್ಟ್ ತಿಳ್ಕೊಡ್ರಿ. 101,34,11,700 ರೂಪಾಯಿ. ಈಗ ಹೇಳ್ರಿ, ಜೀವನದೊಳಗೆ ಕೇವಲ ಇಂಥ ಒಂದು ಕಾನ್ಸೆಪ್ಟ್ ಮಾರ್ಕೆಟ್ ನೊಳಗೆ ಬಂದೈತಿ. ನಾನು ಕೇವಲ 2,000 3,000 ರೂಪಾಯಿ ಅಂತ ತಿಳ್ಕೊಳ್ಳೋಣ. 3,000 ರೂಪಾಯಿ ತಗೊಂಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಕೇವಲ ಒಂದು 4 ಜನರಿಗೆ ಇಂಟ್ರೊಡ್ಯೂಸ್ ಮಾಡಿ ಆ 4 ಜನರಿಗೆ
5 ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ 101 ಕೋಟಿ ರೂಪಾಯಿ ಯಾವುದೇ ತರದ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾಗಿಲ್ಲ. ಆಮೇಲೆ ಇದ್ರ ಸಲುವಾಗಿ ನಾವು ಫಿಸಿಕಲಿ ಓಡಾಡೋದು ಅವಶ್ಯಕತೆ ಇಲ್ಲ ಸರ್. ಈ 5 ಲೆವೆಲ್ ಅನ್ನ ಸ್ಕ್ರೀನ್ ಶಾಟ್ ತಗೊಂಡೆ ಒಂದು ಸಣ್ಣ ಮಕ್ಕಳು LKG ಮಕ್ಕಳು ಸಹಿತ LKG ಮಕ್ಕಳು ಸಹಿತ ಇದನ್ನ ಪ್ಲಾನ್ ಅನ್ನು ಕೊಡ್ಬೋದು. ಅಷ್ಟು ಸರಳವಾಗೈತಿ. ಏನಂತೀರಿ? ಎಸ್ ಅಂತೀರಿ? ಪ್ಲಾನ್ ಏನು ಸರಳ ಐತಿ, ಆದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು. ಈಗ ನಂದು ವಿಚಾರ ಏನಂದ್ರೆ ಅಟ್ಲೀಸ್ಟ್ ನಾ ಹಾರ್ಡ್ ವರ್ಕ್ ಮಾಡ್ಲಿ ಬೇಡ ಅನ್ನಂಗಿಲ್ಲ. ವರ್ಕ್ ಮಾಡಿದ್ರೆ ಕೋಟಿ ಗಂಟೆ ದುಡ್ಡು ಸಿಗ್ತೈತೆ ಅನ್ನೋದು 100% ಗ್ಯಾರಂಟಿ ಐತಲ್ಲ. ಯಾಕೆ ಹೇಳ್ರಿ? ಯಾಕಂತ ಈಗ ನಾನು ಮುಂದೆ ಮಾತಾಡ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ ಸರ್? ಈಗ ಮತ್ತೊಂದು ಪ್ರಶ್ನೆ. ಈಗ ನರೇಂದ್ರಗೆ, ಯಾರಿಗೆ? ನರೇಂದ್ರ ನೀವು ಮಾತಾಡ್ಬೇಕು ಸರ್. ನನ್ನ ಮತ್ತೊಂದು ಪ್ರಶ್ನೆ, ಚಂದ್ರಶೇಖರ್ ಅವರೇ, ಅಕಸ್ಮಾತ್ ನರೇಂದ್ರಗೆ 101 ಕೋಟಿ ರೂಪಾಯಿ ಸಾಲಿನ ಅಂದ್ರೆ ಇನ್ನೂ ಹೆಚ್ಚಿಗೆ ಬೇಕಂದ್ರೆ ನರೇಂದ್ರ ಏನ್ ಮಾಡ್ಬೇಕ್ರಿ? ಮಲ್ಟಿಪಲ್ ID ತಗೋಬೇಕನು ಅವಶ್ಯಕತೆ ಇಲ್ಲ. ಈಗ ನರೇಂದ್ರ 101 ಕೋಟಿ ರೂಪಾಯಿ ಗಳಿಸ್ಬೇಕಂದ್ರೆ ಯಾವ ಪೊಸಿಷನ್ ಹೋಗ್ಯಾನ? ಬ್ಲೂ ಡೈಮಂಡ್. ಪಾಯಿಂಟ್ ಕ್ಲಿಯರ್ ಆತ್ರಿ? ತಪ್ಪಾಗಿತ್ತು. ಒಂದ್ ನಿಮಿಷ ಇಲ್ಲ, ಸ್ವಲ್ಪ ತಪ್ಪಾಗಿತ್ತು. ಇದು ಕೆಳಗ್ ಬರ್ಬೇಕಾಗಿತ್ತು ಟೋಟಲ್ ಇನ್ಕಮ್ ಅನ್ನೋದು. ಇದು ಟೋಟಲ್ ಇನ್ಕಮ್ ಅನ್ನೋದು ಕೆಳಗ್ ಬರ್ಬೇಕಾಗಿತ್ತು. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಚಲೋ, ರೈಟ್. ಈಗ ಟೋಟಲ್ ಇನ್ಕಮ್ ಅನ್ನೋದನ್ನ ಇಲ್ಲಿ ಕೆಳಗ್ ಬರ್ತೀನಿ. ಟೋಟಲ್ ಇನ್ಕಮ್ ಹೆಸರೇ ಸರ್ ಕರೆಂಟ್ ನೋಡ್ಕೊಡ್ರಿ, ತಪ್ಪೇನಿಲ್ಲ. ಯಾಕಂದ್ರೆ ದೊಡ್ಡ ಇನ್ಕಮ್ ನಾವು ನೋಡಂಗಿಲ್ಲ ಮಾಡ್ರಿ. ಈಗ ಈ ಪ್ರಕಾರ ಈ ಕಂಪ್ನಿ ನರೇಂದ್ರ ಎಷ್ಟು ಮಾಡ್ತಾನ? ರೂಪೀಸ್ 101 ಕೋಟಿ 34 ಲಕ್ಷ 11,700 ರೂಪಾಯಿ. ಅದು ಕೇವಲ ಎಷ್ಟು ಸರ್? 3,000 ರೂಪಾಯಿ ಇಟ್ಕೊಂಡು 4 ಲೆವೆಲ್. ಈಗ ನರೇಂದ್ರಗೆ 101 ಕೋಟಿ ರೂಪಾಯಿ ಸಾಲಂಗಿಲ್ಲ. ಅವಾಗ ನಮ್ಮ ಕಂಪನಿ ಏನ್ ಮಾಡ್ತೀವಿ? ನರೇಂದ್ರ ಕರೆಕ್ಟ್ ಆಗಿ ಕೇಳ್ಕೊಳ್ರಿ. ಯಾವ ವ್ಯಕ್ತಿ ಬ್ಲೂ ಡೈಮಂಡ್ ಆಗ್ತಾನಲ್ಲ ಆ ವ್ಯಕ್ತಿಗೆ ನಾವು ಯಾವುದೇ ಕಾರಣಕ್ಕೆ ಹೊರಗೆ ಹೋಗ್ಬಿಡಂಗಿಲ್ಲ. ಮತ್ತೆ ಈ ವ್ಯಕ್ತಿಗೆ ಮತ್ತೆ ನಾವು ರೀ ಎಂಟ್ರಿ ಕೊಡ್ತೀವಿ. ಏನ್ ಮಾಡ್ತೀವಿ ನರೇಂದ್ರ? ರೀ ಎಂಟ್ರಿ ಕೊಡ್ಬೇಕಾದ್ರೆ ಮತ್ತು ನೀವು ಕೋಟಿ ಗಂಟ್ಲೆ ಗಳಿಸಿರಂತ ಕೋಟಿ ಗಂಟೆ ತಗೊಳಂಗಿಲ್ಲ. ಮತ್ತು $30 ಅದ್ರೊಳಗೆ $5 ಕಂಪ್ನಿಗೆ ಹೋಗ್ತೈತಿ, $25 ನಿಮ್ಮ ರೆಫರಲ್ ಹೋಗ್ತೈತಿ. ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಆಮೇಲೆ ಈಗ ಕ್ಲಿಯರ್ ಆತಿಲ್ರಿ? ಈಗ ಮತ್ತೆ ನೀವೇನ್ ಮಾಡ್ಬೇಕು? 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಕಂಪ್ಲೀಟ್ ಮಾಡಿ ರಿಪೀಟೆಡ್ ಮತ್ತೆ 101 ಕೋಟಿ ರೂಪಾಯಿ ನೀವು ಬೇಕಾದ್ರೆ 1 ಸರಿ ಮಾಡ್ಕೊಡ್ರಿ, 10 ಸರಿ ಮಾಡ್ಕೊಡ್ರಿ, 100 ಸರಿ ಮಾಡ್ಕೊಡ್ರಿ, 1000 ಸರಿ ಬೇಕಾದ್ರೆ ಮಾಡ್ಕೊಡ್ರಿ, ನಿಮ್ಮ ಇಷ್ಟ. ಪಾಯಿಂಟ್ ಕ್ಲಿಯರ್ ಆಯ್ತು? ಓಕೆ. ಇದ್ರ ಜೊತೆಗೆ ನೀವು 2ನೇ ಸರಿ ಮತ್ತೆ $30 ಕೊಟ್ಟು ಜಾಯ್ನ್ ಆಗ್ತಿಲ್ಲ. ಆ ಟೈಮ್ದೊಳಗೆ ಮತ್ತೆ ಹೊಸದಾಗಿ 4 ಮೆಂಬರ್ ಮಾಡುದು, ಟೀಮ್ ಅನ್ನ ಕಟ್ಟೋದು ಅವಶ್ಯಕತೆ ಇಲ್ಲ. ಇದೇ ಟೀಮ್ ನಿಮ್ಮ ಜೊತೆಗೆ ಫಾಲೋ ಮಾಡ್ತೈತಿ. ಹೆಂಗಂದ್ರೆ ಮೊದಲನೇ ಸರಿ ನಾ ಸಿಮ್ ಅನ್ನ ತಗೋಬೇಕಾದ್ರೆ ಆಧಾರ್ ಕಾರ್ಡ್ ನಂಬರ್ ಕೊಡ್ತೀನಿ, ನಂದು ಫೋಟೋ ಕೊಡ್ತೀನಿ, ಆಮೇಲೆ ನಾ ಏನ್ ಮಾಡ್ತೀನಿ? ನಂದು ಬಯೋಗ್ರಫಿ ಥಂಬದ ಇಂಪ್ರೆಷನ್ ಕೊಡ್ತೀನಿ. ಅವಾಗ ಏನ್ ಮಾಡ್ತಾರ? 9513663755 ನಂಬರ್ ಕೊಡ್ತಾರ. ಇದು ಮೊದಲನೇ ಸರಿ ಅಷ್ಟೇ. 2ನೇ ಸರಿ ರಿಚಾರ್ಜ್ ಮಾಡ್ಬೇಕಾದ್ರೆ ಹೊಸ ಸಿಮ್ ತಗೊಳ್ಳೋದು ಅವಶ್ಯಕತೆ ಐತೇನು? ಇಲ್ಲ. ಆಧಾರ್ ಕಾರ್ಡ್ ಕೊಡೋದು ಅವಶ್ಯಕತೆ ಐತೇನು? ಇಲ್ಲ. ಫೋಟೋ ಕೊಡೋದು ಅವಶ್ಯಕತೆ ಐತೇನು? ಇಲ್ಲ. ಥಂಬ್ ಇಂಪ್ರೆಷನ್ ಕೊಡೋದು ಅವಶ್ಯಕತೆ ಐತೇನು? ಇಲ್ಲ. ಮತ್ತೆ ಹೊಸ ನಂಬರ್ ಸಿಗ್ತೈತೇನು? ಇಲ್ಲ. ಅಂದ್ರೆ ಅದೇ ನಂಬರ್ ಮೇಲೆ ರಿಚಾರ್ಜ್. ಈಗ ಮೊದಲು ಏನ್ ಮಾಡ್ತೀನಿ? ನಾನು ರಿಚಾರ್ಜ್ ಮಾಡ್ತೀನಿ. ನಂದಾದ್ಮೇಲೆ 4 ಜನ ರಿಚಾರ್ಜ್ ಮಾಡ್ತಾರ. ಅವ್ರದಾದ್ಮೇಲೆ 16 ಜನ ರಿಚಾರ್ಜ್ ಮಾಡ್ತಾರ. ಅವ್ರದ ಮೇಲೆ 64 ಜನ ರಿಚಾರ್ಜ್ ಮಾಡ್ತಾರ. ಅವ್ರದಾದ್ಮೇಲೆ 256 ಜನ ರಿಚಾರ್ಜ್ ಮಾಡ್ತಾರ. ಅವ್ರದಾದ್ಮೇಲೆ 1024. ಕೇವಲ ಪ್ರತಿ ತಿಂಗಳ ರಿಚಾರ್ಜ್ ಮಾಡುದು 101 ಕೋಟಿ ರೂಪಾಯಿ ಗಳಿಸೋದು, ರಿಚಾರ್ಜ್ ಮಾಡುದು 101 ಕೋಟಿ ರೂಪಾಯಿ ಗಳಿಸೋದು. ಈ ಪ್ರಕಾರ ರಿಪೀಟೆಡ್ಲಿ ಮಾಡಬಹುದು. ಪಾಯಿಂಟ್ ಕ್ಲಿಯರ್ ಆಯ್ತು? ಇದ್ರ ಜೊತೆಗೆ ಮತ್ತೆ ಯಾರು ನಮ್ಮ ಕಂಪನಿ ಒಳಗೆ ಬ್ಲೂ ಡೈಮಂಡ್ ಆಗ್ತಾರ ಆ ವ್ಯಕ್ತಿ ನಮ್ಮ ಕಂಪನಿ ಒಳಗೆ ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ತಗೋತೀವಿ. ಏನಂತ ತಗೋತೀವಿ? ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ತಗೋತೀವಿ. ಏನಂತ ತಗೋತೀವಿ ನರೇಂದ್ರ? ಚಂದ್ರಶೇಖರ್, ಬೋರ್ಡ್ ಆಫ್ ಡೈರೆಕ್ಟರ್ ಆದ್ರೆ ಏನ್ ಪ್ರಾಫಿಟ್ ರೀ? ಏನ್ ಪ್ರಾಫಿಟ್ ಅಂದ್ರೆ ಪ್ರತಿ 6 ತಿಂಗಳಿಗೆ 1 ಸರಿ ನಾವು 7 ದಿನ ಫಾರಿನ್ ಟ್ರಿಪ್ ನ ಕರ್ಕೊಂಡು ಹೋಗ್ತೀವಿ. ಮೊದಲನೇ ಸರಿ ಸಿಂಗಾಪುರ್ ಮಲೇಷಿಯಾ, 2ನೇ ಸರಿ ದುಬೈ, 3ನೇ ಸರಿ ಲಂಡನ್, 4ನೇ ಸರಿ ಸ್ವಿಟ್ಜರ್ಲೆಂಡ್. ಈ ಪ್ರಕಾರ ಇಡೀ ವಿಶ್ವನ ಸುತ್ತಾಡ್ಸ್ಕೊಂಡು ಬರೋದು ಯಾರ ಜವಾಬ್ದಾರಿ? ಏನೈತಿ? ಈ ರೈಟ್ ವೇ ಇದು ಯಾವುದು? ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಐತಲ್ಲ ಅದರ ಜವಾಬ್ದಾರಿ. A to Z ಕಂಪನಿ ಖರ್ಚಿನ. ಪಾಯಿಂಟ್ ಕ್ಲಿಯರ್ ಆಯ್ತು? ಪಾಯಿಂಟ್ ಕ್ಲಿಯರ್ ಆತ್ರಿ ಚಂದ್ರಶೇಖರ್? ಆಮೇಲೆ ಇನ್ನು ಒಂದು ಪ್ರಶ್ನೆಗೆ ನನಗೆ ಉತ್ತರ ಸಿಗ್ಲಿಲ್ಲ ಚಂದ್ರಶೇಖರ್ ಅವರೇ. ಈಗ ನೀವು ಕೋಟಿ 100 ಕೋಟಿ ರೂಪಾಯಿ ಮಾತಾಡ್ತೀರಿ. ಅಕಸ್ಮಾತ್ ಅಚ್ಚಲ್ಕರ್ ಏನಾದ್ರು ಕಂಪ್ನಿ ಕ್ಲೋಸ್ ಮಾಡಿದ್ರೆ, ಓಡಿ ಹೋದ್ರೆ
ಹೋಗ್ಲಿ, ಅಚ್ಚಲ್ಕರ್ ಕಂಪ್ನಿ ಕ್ಲೋಸ್ ಮಾಡಂಗಿಲ್ಲ, ಓಡ್ ಹೋಗಿಲ್ಲ ಅಂತ ತಿಳ್ಕೊಳ್ಳೋಣ. ಅಕಸ್ಮಾತ್ 100 ಕೋಟಿ ರೂಪಾಯಿ ಬರ್ತೈತಿ, ನಾವು ಒಂದು ಚಲೋ ಟೀಮ್ ಕಟ್ಟಿದಾಗ ಅಕಸ್ಮಾತ್ ಅಚ್ಚಲ್ಕರ್ ಡೆಡ್ ಆಗಿ ಸತ್ ಹೋದ್ರೆ ತಪ್ಪೇನೈತ್ರಿ? ಅವಾಗ ನನ್ ಗತಿ ಏನ್ರಿ ಸರ್? ದುಡ್ಡು ಹೆಂಗ್ ಬರ್ತೈತ್ರಿ? ಕಂಪ್ನಿ ಕ್ಲೋಸ್ ಆಗ್ತೈತಲ್ಲ ಸರ್. ಒಂದ್ ಮಾತಾಡ್ ತಿಳ್ಕೊಡ್ರಿ. ಈಗ ಈ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ನಾನು ಮೊದಲೇ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿ ನರೇಂದ್ರ? ಆಯ್ತು ಸರ್. ಚಂದ್ರಶೇಖರ್ ಯಾರಿದ್ರಿ? ಈಗ ಇದು ಚಂದ್ರಶೇಖರ್ ಅಂತ ತಿಳ್ಕೊಳ್ಳೋಣ. ಯಾರು? ಯು ಅಂದ್ರೆ ಚಂದ್ರಶೇಖರ್ ಸರ್. ನಮ್ಮ ಕಂಪನಿ ಒಳಗೆ ಏನಾಗ್ತೈತೆ ಅಂತ ಹೇಳಿ, ನಾನು ಒಂದ್ ವ್ಯಕ್ತಿ $30 ಇನ್ವೆಸ್ಟ್ಮೆಂಟ್ ಮಾಡ್ತಾನ. ಎಷ್ಟು ಮಾಡ್ತಾನ? $30. ಅದ್ರೊಳಗೆ $5 ಮಾತ್ರ ಕಂಪನಿಗೆ ಹೋಗ್ತೈತಿ. ಏನಾಗ್ತೈತಿ? $5 ಮಾತ್ರ ಕಂಪನಿಗೆ ಹೋಗ್ತೈತಿ. ಕಂಪನಿಗೆ ಹೋಗಿ ನೀವು ರಿಜಿಸ್ಟರ್ ಆಗ್ತೈತಿ. ರಿಜಿಸ್ಟರ್ ಆದ್ಮೇಲೆ ನೀವು ಸಿಲ್ವರ್ ಪ್ರಮೋಷನ್ ತಗೋಬೇಕಂದ್ರೆ ನಿಮ್ಮ ಅಕೌಂಟ್ ಇಂದ ನಿಮ್ಮ ಸಿಲ್ವರ್ ಅಪ್ಲೈನ್ಗೆ ಹೋಗ್ಬೇಕು. ಯಾಕಂದ್ರೆ ನಿಮ್ಮ ಸಿಲ್ವರ್ ಪ್ರಮೋಷನ್ ಕೊಡೋ ಅಧಿಕಾರ ಈ ವ್ಯಕ್ತಿಗೆ ಐತಿ. ಇವನು ದುಡ್ಡು ಬಂದ್ಮೇಲೆ ಓಕೆ ಬಟನ್ ಹೋಗ್ತಾನ, ಇವನು ಓಕೆ ಬಟನ್ ಒತ್ತಿದ್ರೆ ಮಾತ್ರ ನಿಮ್ದು ಸಿಲ್ವರ್ ಪ್ರಮೋಷನ್ ಆಗ್ತೈತಿ. ಅದೇ ಪ್ರಕಾರ ನೀವು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ನಿಮ್ಮ ಅಕೌಂಟ್ ಇಂದ ಆ ಗೋಲ್ಡ್ ಅಂತ ಏನ್ ಅಪ್ಲೈನ್ ಇರ್ತಾನಲ್ಲ ಅವನಿಗೆ $50 ಮುಡ್ಸಿದ ಮಾತ್ರ ಅವನು ಓಕೆ ಕೊಡ್ತಾನ. ಅವನು ಓಕೆ ಕೊಟ್ರೆ ನಿಮ್ದು ಗೋಲ್ಡ್ ಪ್ರಮೋಷನ್ ಆಗ್ತೈತಿ. ಅದೇ ಪ್ರಕಾರ 2500, ಅದೇ ಪ್ರಕಾರ 2500, ಅದೇ ಪ್ರಕಾರ ಲಾಸ್ಟ್ ಗೆ ನೀವು ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ $10,000 ಕೊಡ್ತಿರಲ್ಲ, ಆ $10,000 ನಿಮ್ಮ ಅಕೌಂಟ್ ಇಂದ ಈ ಬ್ಲೂ ಡೈಮಂಡ್ ಲೆವೆಲ್ ಇರ್ತಾನಲ್ಲ ಅವನ್ಗೆ, ಯಾಕಂದ್ರೆ ಇವನು ಓಕೆ ಇವನು ಅಪ್ರೂವಲ್ ಕೊಟ್ರೆ ಮಾತ್ರ ನೀವು ಬ್ಲೂ ಡೈಮಂಡ್ ಆಗ್ತೀರಿ. ಈ ಪ್ರಕಾರ ಕಂಪ್ನಿಗೆ $5 ಬಿಟ್ರೆ ಮುಂದೆ ₹1 ಹೋಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು ಸರ್. ಈಗ ಕೇವಲ ಕಂಪನಿಗೆ $5 ಮಾತ್ರ ಹೋಗ್ತೈತಿ. ಮುಂದೆ ನೀವು ಕೋಟಿ ಗಂಟ್ಲೆ ಟ್ರಾನ್ಸಾಕ್ಷನ್ ಮಾಡಿದ್ರು ವ್ಯಕ್ತಿಯಿಂದ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಹೋಗೋದ್ರಿಂದ ಇಲ್ಲ ಕಂಪನಿ ಕೈವಾಡಿಲ್ಲ. ನಾನ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ದಿನ 1 ತಿಂಗಳು ಹೇಳ್ರಿ, 2 ತಿಂಗಳು ಹೇಳ್ರಿ, ನಾನ್ ಮಾಡ್ತೀನಿ ಈ $5 ಈಗ ಸದ್ಯ ಮ್ಯಾನ್ಯುअली ನಾನ್ ಅಪ್ರೂವಲ್ ಕೊಡ್ತೀನಿ. ನಾನ್ ಮಾಡ್ತೀನಿ ಮುಂದೆ ಒಂದು ಪೇಮೆಂಟ್ ಗೇಟ್ ವೇ ಮಾಡ್ತೀನಿ. ಪೇಮೆಂಟ್ ಗೇಟ್ ವೇ ಅಂದ್ರೆ ಏನು? ಈಗ ಟಾಟಾ ಸ್ಕೈ ರಿಚಾರ್ಜ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ ನರೇಂದ್ರ? ನಾವು ರಿಚಾರ್ಜ್ ಮಾಡ್ಬೇಕಂದ್ರೆ ಮೊಬೈಲ್ದೊಳಗೆ ನಾವು ರಿಚಾರ್ಜ್ ಅಂತ ಬಟನ್ ಹತ್ತೀವಿ, ಅದು ಪೇಮೆಂಟ್ ಕೇಳ್ತೈತಿ. ಪೇಮೆಂಟ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ನಮ್ದು DTH ರಿಚಾರ್ಜ್ ಆಗ್ತೈತಿಲ್ಲ. ಹಾಗೆ ಇನ್ನು ಫ್ಯೂಚರ್ದೊಳಗೆ ನಾವು ಪೇಮೆಂಟ್ ಗೇಟ್ ವೇ ಮಾಡಿ ಆಟೋಮೇಷನ್ ಮಾಡ್ಬಿಡ್ತೀನಿ. ಒಂದ್ ಸರಿ ಪೇಮೆಂಟ್ ಗೇಟ್ ವೇ ಆಟೋಮೇಷನ್ ಆತಂದ್ರೆ ಕಂಪ್ನಿ ಕ್ಲೋಸ್ ಆಗೋದು ಹೆದರಿಕಿ. ನಾಳೆ ಅಚ್ಚಲ್ಕರ್ ಸತ್ತರ್ ನಮ್ದು ಇನ್ಕಮ್ ನಿಂದಿರ್ತೈತೆ ಅನ್ನೋದು ಟೋಟಲಿ ನಿಮ್ದು ಹೆದರಿಕೆ ಇಲ್ಲ, ಫಿಯರ್ಲೆಸ್ ಆಗ್ಬಿಡ್ತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಇಲ್ಲಿಗೆ ನನ್ನ ಪ್ರೆಸೆಂಟೇಷನ್ ಮುಗಿತು. ಇವತ್ತಿನ ನನ್ನ ಪ್ರೆಸೆಂಟೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಏನೇ